ನಮ್ಮ ಕಣ್ಣಿಗೆ ಕುಕ್ತಾ ಇರುವಂಥದ್ದು ನಿಮ್ಮ ಫಾಲ್ ಸೀಲಿಂಗ್ ಸರ್. ಹಾಂ ಸರ್. ಓಕೆ, ಟೆಲ್ ಮಿ ಅಬೌಟ್ ಯುವರ್ ಫಾಲ್ ಸೀಲಿಂಗ್. ಈ ಫಾಲ್ ಸೀಲಿಂಗ್ ಬಂದು ವೇವಿ ಫಾಲ್ ಸೀಲಿಂಗ್. ವೇವಿ? ಹಾಂ ಸರ್, ವೇವಿ ಡಿಸೈನ್ಸ್ ಅಲ್ಲಿ ಬರುತ್ತೆ ಫಾಲ್ ಸೀಲಿಂಗ್ ಕಂಪ್ಲೀಟ್ ಆಗಿ ಫುಲ್ ವೇವ್ಸ್ ಕರ್ವ್ಸ್ ಕೊಟ್ಟಿದ್ದೀವಿ ಸರ್ ನಿಮಗೆ. ಆಕ್ಚುಲ್ ಆಗಿ ಕೇನ್ ಬುಟ್ಟಿ ಎಣಿತಾರಲ್ವಾ, ಅವರಿಂದ ಡೈರೆಕ್ಟ್ ಆಗಿ ಪ್ರೊಕ್ಯೂರ್ ಮಾಡ್ಕೋತಾರೆ. ಹೌದಾ ಸರ್? ಸೊ ನೀವು ಅವ್ರಿಗೆ ಬಿಸ್ನೆಸ್ ಕೊಟ್ರೆ ಇದೊಂದು ಈಕೋ ಫ್ರೆಂಡ್ಲಿ ಮೆಟೀರಿಯಲ್, ಅವ್ರ ಕುಟುಂಬಗಳಿಗೆ ತುಂಬಾ ಸಹಾಯ ಆಗುತ್ತೆ. ಒಳ್ಳೇದಲ್ಲ. ಸೊ ಅದೇ ರೀಸನ್ಗೋಸ್ಕರ ನಾವು ನಮ್ಮ ಇದರಲ್ಲಿ ಶೋರೂಮ್ ಅಲ್ಲಿ 2-3 ಕಡೆ ಇದನ್ನ ಹಾಕಿದೀವಿ ಅಷ್ಟೇ. ನಾಕಿರೋದು 6 ಲಕ್ಷ ಆಗುತ್ತೆ. 6.5-7 ಲಕ್ಷ ಆಗುತ್ತೆ. 7 ಲಕ್ಷ ಆಗುತ್ತೆ. ಪ್ರೀಮಿಯಂ ಮಾಡ್ಕೊಡ್ತೀವಿ. ಪ್ರೀಮಿಯಂ ಇಡೀ ಮಾರ್ಕೆಟ್ ಅಲ್ಲಿ ಯಾವ್ದು ಇರ್ಬಾರ್ದು. ಯಾರು ಮಾಡಲ್ಲ ಸರ್. ಈಗೆಲ್ಲ ಬೇರೆ ಕಂಪ್ನಿ ಅವ್ರು ಬೈಕೊಂತೀವಿ, ಇವ್ನು ಯಾರಪ್ಪ ಇವ್ನು ನಮಗೆಲ್ಲ ಹಾಳು ಮಾಡ್ತಿದ್ದಾನೆ ಮಾರ್ಕೆಟ್ ಅಂತ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಇವತ್ತು ನಾನಿದ್ದೀನಿ ಕರ್ನಾಟಕದ ನಂಬರ್ 1 ಇಂಟೀರಿಯರ್ ಕಂಪನಿ ಅಂತ ಹೇಳ್ಕೊಂಡಿರುವಂತಹ ಬ್ರಿಕ್ ಆ್ಯಂಡ್ ಫ್ಲೈ ಆಫೀಸಲ್ಲಿ. ಶೋರೂಮ್ ಅಂತಲೂ ಕೂಡ ಹೇಳ್ಬೋದು, ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತಲೂ ಕೂಡ ಹೇಳ್ಬೋದು. ಅವ್ರು ಹೇಗೆ ನಂಬರ್ 1 ಆಗ್ತಾರೆ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ವಿನಯ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ವೀಕ್ಷಕರೇ? ಚೆನ್ನಾಗಿದ್ದೀರಾ ಸರ್? ಸರ್, ಕರ್ನಾಟಕದಲ್ಲಿ ಎಷ್ಟೊಂದು ಕಂಪ್ನಿಗಳಿದೆ ಸರ್, ಅದು ಹೆಂಗೆ ಸರ್ ನೀವು ನಂಬರ್ 1 ಆಗಿಬಿಡ್ತೀರಾ? ನಾವು ನಂಬರ್ 1 ಅಂತ ಹೇಳ್ಕೊಳೋದಕ್ಕೆ ಏನು ನಮಗೆ ಕಾನ್ಫಿಡೆನ್ಸ್ ಇದೆ ಅಂದ್ರೆ, ನಮ್ಗಿನ ತುಂಬಾ ದೊಡ್ಡ ಕಂಪನೀಸ್ ಇರ್ಬೋದು, ನಮ್ಗಿನ ಜಾಸ್ತಿ ವ್ಯವಹಾರ ಮಾಡಿರ್ಬೋದು ಕಂಪನೀಸ್, ಬಟ್ ನಾವು ನಂಬರ್ 1 ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಸರ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ನಂಬರ್ 1. ಎಷ್ಟು ಪ್ರಾಜೆಕ್ಟ್ ಮಾಡಿರ್ಬೋದು ನೀವು ಇಲ್ಲಿ ಸರ್? ಅಕ್ರಾಸ್ 50+ ಪ್ರಾಜೆಕ್ಟ್ಸ್ ಮಾಡಿದ್ದೀವಿ. 50+ ಪ್ರಾಜೆಕ್ಟ್ ಅವರು ಸ್ಯಾಟಿಸ್ಫೈಡ್ ಇದ್ದಾರಾ? 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಖುಷಿಯಲ್ಲಿದ್ದಾರೆ, ಎಲ್ಲರೂ ಖುಷಿಯಲ್ಲಿದ್ದಾರೆ. ಹೌದಾ? ಆ ಖುಷಿಯಿಂದನೇ ನಾವು ನಂಬರ್ 1 ಅಂತ ಟ್ಯಾಗ್ ಹಾಕೊಂಡಿದ್ದೀವಿ ಸರ್. ಹೌದಾ ಸರ್? ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ನಿಮ್ದು ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆಯಾ? 100% ಪಾಸಿಟಿವ್ ರಿವ್ಯೂಸ್ ಇದೆ. ನಮ್ಮ ವೀಕ್ಷಕರು ಚೆಕ್ ಮಾಡಬಹುದು, ಇನ್ಸ್ಟಾಗ್ರಾಮ್ ಚೆಕ್ ಮಾಡಬಹುದು, ಗೂಗಲ್ ಚೆಕ್ ಮಾಡಬಹುದು, ಮತ್ತೆ ಯೂಟ್ಯೂಬ್ ಚೆಕ್ ಮಾಡಬಹುದು, ಎಲ್ಲ ಕಡೆ ಚೆಕ್ ಮಾಡ್ಕೋಬಹುದು. ಸೊ ವೀಕ್ಷಕರೇ, ಎಲ್ಲದರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ನಮ್ದು ಯೂಟ್ಯೂಬ್ ಒಂದೇ ಅಲ್ಲ, ಇನ್ಸ್ಟಾಗ್ರಾಮ್ ಇರ್ಬೋದು, ಇವ್ರ ಪೇಜ್ ಕೂಡ ಇದೆ. ಅಷ್ಟೇ ಅಲ್ಲದೆ ಗೂಗಲ್ ರಿವ್ಯೂ ಅದಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಗೂಗಲ್ ರಿವ್ಯೂ ಕೂಡ ನೋಡ್ಕೊಳ್ಳಿ. ಬ್ರಿಕ್ ಆ್ಯಂಡ್ ಫ್ಲೈ ಅವ್ರದ್ದು ರೇಟಿಂಗ್ ಯಾವ ಥರ ಇದೆ, ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅದಕ್ಕೋಸ್ಕರ ಇಡೀ ಕರ್ನಾಟಕದಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ನಂಬರ್ 1. ಎಸ್ ಸರ್, ನಾನು ನಿಮಗೆ ಆಕ್ಚುಲಿ ಕಂಗ್ರಾಚುಲೇಷನ್ ಕೂಡ ಹೇಳಬೇಕು. ಒಳ್ಳೇದಾಗಲಿ. ನೀವು ಇದೇ ರೀತಿ ಇನ್ನೂ ನಂಬರ್ 1 ಬರ್ತಾನೆ ಇರಬೇಕು. ಓನ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಅಲ್ಲ, ಕಂಪನಿಯಲ್ಲೂ ಕೂಡ ನಂಬರ್ 1 ಆಗಿ ಬೆಳೀರಿ ಅಂತ ನಾನು ನಿಮಗೆ ವಿಶ್ ಮಾಡಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ಹೊಸ ಆಫೀಸ್ ಓಪನ್ ಮಾಡಿದ್ದೀರಾ ಸರ್, ಶೋರೂಮ್ ತರ ಮಾಡಿಬಿಟ್ಟಿದ್ರೆ ಕಂಪ್ಲೀಟ್ ಆಗಿ. ನಮಗೊಂದು ಟೂರ್ ಕೊಡ್ಬೋದಾ ಸರ್? ಟೂರ್ ಕೊಡ್ಬೋದು ಸರ್. ಜೊತೆಯಲ್ಲಿ ನಮ್ಮ ವೀಕ್ಷಕರು ತುಂಬಾ ದಿನದಿಂದ ಕೇಳ್ತಾ ಇದ್ದಾರೆ, ಪ್ಯಾಕೇಜ್ ಡೀಟೇಲ್ಸ್ಗಳು ಎಲ್ಲಾನು ಕೊಡೋಣ, ಎಲ್ಲ ಮಾಹಿತಿ ಕೊಟ್ಬಿಡೋಣ. ಫಸ್ಟ್ ಟೂರ್ ಕೊಟ್ಬಿಡಿ, ಏನೇನು ಮಾಡಿದ್ದೀರಾ, ಏನ್ ಕತೆ, ಒಂದು ಇಂಟೀರಿಯರ್ ಕಂಪ್ನಿ ಅಂತಂದ್ರೆ ಏನೇನು ಮಾಡಿರ್ಬೋದು ಅಂತ ಕುತೂಹಲ ಇರುತ್ತೆ ನಮ್ಮ ವೀಕ್ಷಕರಿಗೆ. ಅದು ಜೊತೆಯಲ್ಲಿ ಪ್ಯಾಕೇಜಸ್ ಎಸ್ ಸರ್ ಎಲ್ಲ ಕೊಟ್ಬಿಡೋಣ. ಬೆಸ್ಟ್ ಪ್ಯಾಕೇಜ್ ಕೊಡ್ತೀರಾ ತಾನೆ? ಕೊಡೋಣ ಸರ್. ಡಿಸ್ಕೌಂಟ್ ಕೊಡ್ತೀರಾ ತಾನೆ? 100% ಸರ್. ಸರಿ ಸರ್, ಹೋಗೋಣ ಸರ್. ಹಾಗಾದ್ರೆ ಹೋಗೋಣ, ಬನ್ನಿ ನಡೀರಿ ವೀಕ್ಷಕರೇ, ಬನ್ನಿ ಸರ್. ಮೊದಲನೇದಾಗಿ ಯಾರಾದ್ರೂ ನಿಮ್ಮ ಆಫೀಸಿಗೆ ಬರಬೇಕು ಅಂದ್ರೆ ಅಡ್ರೆಸ್ ಇಲ್ಲಿ ಸರ್, ಇಲ್ಲಿ ಬರಬೇಕು. ಬನಶಂಕರಿ 6 ಸ್ಟೇಜ್ ಸರ್. ನಿಮಗೆ RR ನಗರ ಆದ್ಮೇಲೆ ಬರುತ್ತೆ ಇದು. ಸೊ ಇದಕ್ಕೆ ಕನಕಪುರ ರೋಡ್ ಇಂದನೂ ಬರ್ಬೋದು, ಮೈಸೂರು ರೋಡ್ ಇಂದನೂ ಬರ್ಬೋದು. ಏನಾದ್ರು ಲ್ಯಾಂಡ್ ಮಾರ್ಕ್ ಸರ್? ಲ್ಯಾಂಡ್ ಮಾರ್ಕ್ ಅಂದ್ರೆ ಇಂದ್ರಪ್ರಸ್ಥ ಹೋಟೆಲ್ ಇದೆ ಹತ್ರದಲ್ಲಿ ನಿಮಗೆ, ಇಂದ್ರಪ್ರಸ್ಥ ರೆಸ್ಟೋರೆಂಟ್. ಅದು ಬಿಟ್ರೆ ಕೈಟ್ಸ್ ಅವ್ರದ್ದು UPVC ಫ್ಯಾಕ್ಟರಿ. ಕೈಟ್ಸ್ UPVC ತುಂಬಾ ಫೇಮಸ್. ಕೈಟ್ಸ್ UPVC ಹತ್ರ ಬಂದು ಕಾಲ್ ಮಾಡಿದ್ರೆ ಅಲ್ಲಿಂದ ಹಾರ್ಡ್ಲಿ 2 ಮಿನಿಟ್ಸ್ ಸರ್. ವಾಕೇಬಲ್ ಅಲ್ವಾ? ವಾಕೇಬಲ್ ಸರ್. ಓಕೆ. ಸೊ ಇದೇನಿದು ವಾಲ್ ಏನೋ ಸರ್? ಇದೊಂದು ಟರ್ಫ್ ಇನ್ನೂ ಫಿನಿಶ್ ಆಗಿಲ್ಲ. ಸೊ ಆರ್ಟಿಫಿಷಿಯಲ್ ಟರ್ಫ್ ಹಾಕಿ ನಮ್ದೊಂದು ಲೋಗೋ ಹಾಕಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಬ್ರಿಕ್ ಆ್ಯಂಡ್ ಫ್ಲೈ ಅಂತ ಲೋಗೋ ಬರುತ್ತೆ. ನೆಕ್ಸ್ಟ್ ವಿಡಿಯೋಸ್ ಮಾಡ್ಬೇಕಾದ್ರೆ ವೀಕ್ಷಕರಿಗೆಲ್ಲ ತೋರಿಸ್ಬೋದು ಇದನ್ನ. ಓಕೆ. ಸೊ ಎಂಟ್ರಿನೇ ಜಬರ್ದಸ್ತ್ ಆಗಿ ಮಾಡಿದೀರಾ ಸರ್ ಇದು? ಸರ್, ಎಲ್ಲ PVD ಮೆಟೀರಿಯಲ್ಸ್ ಎಲ್ಲ ಮಾಡಿರೋದು. PVD ತುಂಬಾ ಟ್ರೆಂಡಿಂಗ್ ಆಗಿದೆ. ಸಾಕಷ್ಟು ನಿಮಗೆ ಮಾರ್ಬಲ್ ಫಿನಿಶ್ ಅಲ್ಲಿ ಕನ್ಸೋಲ್ ಟೇಬಲ್ ತಂದು ಹಾಕಿದ್ವಿ. ಓಕೆ. ಇದೇನು ಏರಿಯಾ ಇದು? ಸರ್, ಇದು ಬಂದ್ಬಿಟ್ಟು ವೇಟಿಂಗ್ ಏರಿಯಾ. ಸೊ ವೀಕ್ಷಕರು ಬಂದಾಗ ನಮ್ಮ ಫ್ರಂಟ್ ಆಫೀಸ್ ಅವರು ಬಂದು ರಿಸೆಪ್ಷನ್ ಅಂತ ಹೇಳ್ಬೋದಾ? ರಿಸೆಪ್ಷನ್ ಅಂತ ಹೇಳ್ಬೋದು. ಮತ್ತೆ ಕಸ್ಟಮರ್ ಲಾಂಚ್. ಓಕೆ. ಸೊ ಇಲ್ಲಿ ವಾಲ್ಗಳು ಏನೇನು ಮಾಡಿದ್ರೆ ಒಂಚೂರು ಇಲ್ಲಿ ಬಂದು ರಾಫ್ಟರ್ಸ್ ಹಾಕಿದೀವಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಗೋಲ್ಡ್ ಥೀಮಲ್ಲಿ ಬರುತ್ತೆ. ಸ್ವಲ್ಪ ವೇಟಿಂಗ್ ಇರೋ ಗೋಲ್ಡ್ ಥೀಮಲ್ಲಿ ಮಾಡೋಣ ಅಂದ್ಬಿಟ್ಟು ಲೈಟ್ಸ್ ನಾವು ಅದೇ ರೀತಿ ಪ್ಲಾನ್ ಮಾಡಿದ್ವಿ. ಚಾರ್ಕೋಲ್ ಸರ್ ಇದು? ಸರ್, ಚಾರ್ಕೋಲ್ ಇದು. ಓಕೆ. ಈ ವಾಲ್ ಏನು ಮಾಡಿದ್ರು ಸರ್? ಇದು ಒಂದು ವಾಲ್ ಪೇಪರ್ ನಾವು ಮಾಡಿರೋದು. ಸಿಲ್ವರ್ ಟೆಕ್ಸ್ಚರ್ ಇದೆ ವಾಲ್ ಪೇಪರ್. ಇದು ಸಿಲ್ವರ್ ಟೆಕ್ಸ್ಚರ್ ವಾಲ್ ಪೇಪರ್. ಕಾಂಬಿನೇಷನ್ ಏನು ಮಾಡಿದ್ವಿ, ಸಿಲ್ವರ್ ಗೋಲ್ಡ್ ಅಲ್ಲೇ ನಾವು ಪ್ಲೇ ಮಾಡಿದ್ವಿ ಸರ್. ಸ್ವಲ್ಪ ಗೋಲ್ಡ್ ಥೀಮ್ ಇರಲಿ ಅಂತ, ಕ್ಲಾಸಿ ಆಗಿರಲಿ ಅಂತ ಸರ್. ವೀಕ್ಷಕರು ತಮ್ಮನೆ ಪೋಯರ್ಗೆಲ್ಲ ಇದು ಹಾಕೋಬಹುದು. ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಸರ್. ಸರ್, ಇಲ್ಲೂ ಕೂಡ ಅಷ್ಟೇ. ಇಲ್ಲಿ ಹೇಳಿ ಕಾಂಬಿನೇಷನ್ ಏನು ಸರ್? ಇಲ್ಲಿ ಒಂದು ರಾಫ್ಟರ್ಸ್ ಪ್ಲಸ್ ಈಗ ಗ್ಲಾಸ್ ಮಾಡ್ಕೊಂಡಿದ್ದೀವಿ ಮಧ್ಯ ನಿಮಗೆ. ಗ್ಲಾಸ್ ಇದು
ಸರ್ ಮಿರರ್ ಮಾಡ್ಕೊಂಡು ಟಿಂಟೆಡ್ ಮಿರರ್, ಇದು ಗೋಲ್ಡ್ ಟೆಕ್ಸ್ಚರ್ ಇಲ್ಲ. ಹಾಂ ಸರ್, ಗೋಲ್ಡ್ ಟೆಕ್ಸ್ಚರ್ ಅಲ್ಲಿ ಇದೆ ನೋಡಿ. ಕರೆಕ್ಟ್. ಬೇರೆ ಬೇರೆ ಕಲರ್ ಸಿಗುತ್ತಲ್ವಾ ಸರ್? ಬೇರೆ ಬೇರೆ ಕಲರ್ ಸಿಗುತ್ತೆ ಸರ್. ಇದು ಗೋಲ್ಡ್ ಥೀಮ್ ಅಲ್ಲಿ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಗೋಲ್ಡ್ ಅಲ್ಲಿ ಮಾಡಿದ್ದೀವಿ. ಅದಕ್ಕೆ ತಕ್ಕಾದ ಫರ್ನಿಚರ್, ಅದ್ರ ತಕ್ಕಾದ ಫರ್ನಿಚರ್. ಇದು ಬೇಕು ಅಂದ್ರೆ ಕಸ್ಟಮರ್ಗೂ ನಾವು ಪ್ರೊಕ್ಯೂರ್ ಮಾಡ್ಕೊಡ್ತೀವಿ. ಹಿಂಗೆ ಮಾಡ್ಕೊಡ್ತೀರಾ? ಇದು ಕಾಫಿ ಟೇಬಲ್ ಇದೆ, ಕನ್ಸೋಲ್ ಟೇಬಲ್ ಇದೆ. ಆಕ್ಚುಲಿ ಕನ್ಸೋಲ್ ಟೇಬಲ್ ಸುಮ್ಮನೆ ರಿಸೆಪ್ಷನ್ ತರ ನಾವು ಇಟ್ಟಿದ್ದೀವಿ. ಸರ್ ಸೊ ವೀಕ್ಷಕರಿಗೆ ಇದೇನಾದ್ರು ಬೇಕು ಅಂದ್ರೆ ನಾವು ಡಿಸೈನ್ಸ್ ಎಲ್ಲ ಹಾಕ್ತೀವಿ, ಪ್ಲಸ್ ಪ್ರೊಕ್ಯೂರ್ ಮಾಡ್ಕೊಡ್ತೀವಿ. ಸೊ ಇಂಟೀರಿಯರ್ ಅಲ್ಲಿ ಫರ್ನಿಚರ್ ಕೂಡ ಮಾಡ್ಕೊಡ್ತೀರಾ? ಫರ್ನಿಚರ್ ಕೂಡ ಮಾಡ್ಕೊಡ್ತೀವಿ ಸರ್. ಎಂಡ್ ಟು ಎಂಡ್ ಟರ್ನ್ ಕಿ ನಮ್ದು. ಟರ್ನ್ ಕಿ ಬೇಸಿಕಲಿ ಫರ್ನಿಚರ್, ಕರ್ಟನ್ ಎಲ್ಲ ಬರುತ್ತೆ ನಿಮಗೆ. ಲೂಸ್ ಫರ್ನಿಚರ್, ಸೋಫಾ ಬೇಕಂದ್ರೆ ಸೋಫಾ ಎಲ್ಲ ಬರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮ್ಗೊಂದು ಇಡನ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಲಾಸ್ಟ್ ಟೈಮ್ ನಾವು ವೀಕ್ಷಕರು ನೋಡಿಬಿಡೋದು, ಇದು ಮುಂದೆ ಕುತ್ಕೊಂಡು ವಿಡಿಯೋಸ್ ಮಾಡಿದ್ವಿ. ಹೌದು. ನಿಮ್ಮ ಒಳಗಡೆ ಟಾಯ್ಲೆಟ್ ಬರುತ್ತೆ ಸರ್. ಇದು ಇಲ್ಲಿ ವಾಶ್ರೂಮ್ ಬರುತ್ತಾ? ವಾಶ್ರೂಮ್ ಬರುತ್ತೆ. ಆಕ್ಚುಲಿ ಕನ್ಸಿಲ್ ಡೋರ್ ಕಾನ್ಸೆಪ್ಟ್. ಈ ತರ ಮಾಡ್ಕೊಡ್ತೀರಾ? ಈ ತರ ಬೇಕಾದ್ರೆ ವೀಕ್ಷಕರಿಗೆ ಅವ್ರಿಗೆ ವಾರ್ಡ್ರೋಬ್ಸ್ ಅಲ್ಲಿ ಎಲ್ಲಾದ್ರೂ ಬೇಕು, ಹಾಲಲ್ಲಿ ಎಲ್ಲಾದ್ರೂ ವಾರ್ಡ್ರೋಬ್ ವಾಶ್ರೂಮ್ ನ ಅವಾಯ್ಡ್ ಮಾಡಬೇಕು, ಕನ್ಸಿಲ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಡ್ತೀವಿ. ಈ ಆಪ್ಷನ್ಸ್ ಇಲ್ಲ ಒಂದು ಬ್ಯೂಟಿಫುಲ್ ನಿಮಗೆ ಸ್ವೇಡ್ ಬರುತ್ತೆ ಮೆಟೀರಿಯಲ್. ಇದು ಸ್ವೇಡ್ ಲೆದರ್. ಸೊ ಈ ಸ್ವೇಡ್ ಲೆದರ್ ಅಲ್ಲಿ ಒಂದು ಬಾರ್ ಚೇರ್ ಇದೆ ನೋಡಿ. ಬಾರ್ ಚೇರ್ ತರ ಅಲ್ವಾ ಇದು? ಓಕೆ, ಇದು ಹೈಲೈಟ್ ಮಾಡ್ಬೋದು. ವೀಕ್ಷಕರು ಮನೆ ಲಿವಿಂಗ್ ಏರಿಯಾ ಎಲ್ಲ ಕಾರ್ನರ್ಸ್ ಅಲ್ಲಿ ಹಾಕೋಬಹುದು. ಇಲ್ಲ ಬ್ರೇಕ್ಫಾಸ್ಟ್ ಕೌಂಟರ್ ಮಾಡ್ಕೊಂಡ್ರೆ ನಾರ್ಮಲ್ ಆಗಿ ಸಾಧಾರಣವಾಗಿ ಈ ತರ ಚೇರ್ಸ್ ಪ್ರಿಫರ್ ಮಾಡ್ತಾರೆ, ಹಾಕೊಂತಾರೆ. ಇದು ಆಕ್ಚುಲಿ ಪಬ್ ಚೇರ್ಸ್ ಅಂತ ಹೇಳ್ತಾರೆ. ಲೈಟ್ ಆಗಿ ಎಲಿವೇಟ್ ಆಗಿರುತ್ತೆ. ಮೆಟೀರಿಯಲ್ ಬಂದ್ಬಿಟ್ಟು ನಿಮಗೆ ಸ್ವೇಡ್ ವೆಲ್ವೆಟ್ ಫಿನಿಶ್ ಬರುತ್ತೆ, ಸ್ಮೂತ್ ಇರುತ್ತೆ. ಸೂಪರ್. ಈ ರೂಮ್ ಏನು ಸರ್? ಇದು ಬಂದ್ಬಿಟ್ಟು ನಮ್ದು ವರ್ಕರ್ಸ್ ಬೇ. ಸೊ ಇಲ್ಲಿ ನಾರ್ಮಲ್ ಆಗಿ ಸಾಧಾರಣವಾಗಿ ಒಂದು ಇದು ಹಾಕಿದ್ವಿ ಸರ್, ಮೀಟಿಂಗ್ ಟೇಬಲ್. ಕ್ಲೈಂಟ್ಸ್ ಇಲ್ಲಿ ಬಂದ್ಬಿಟ್ಟು ಡಿಸೈನ್ ಡಿಸ್ಕಷನ್ ಮಾಡ್ಬೇಕಂದ್ರೆ ನಮ್ಮ ಡಿಸೈನ್ ಡಿಪಾರ್ಟ್ಮೆಂಟ್ ಆ ಕಡೆ ಇದೆ. ಸೊ ಡಿಸೈನರ್ ಹತ್ರ ಡಿಸ್ಕಸ್ ಮಾಡಬೇಕಾದ್ರೆ ಇಲ್ಲಿ ಕುತ್ಕೊಂಡು ಮಾಡ್ಬೋದು. ನಮ್ಮ ಡಿಸೈನ್ ಡಿಪಾರ್ಟ್ಮೆಂಟ್ ವೀಕ್ಷಕರು ತೋರಿಸ್ಬಿಡೋಣ. ಇವರಿಬ್ರನ? ಇವರು ಕೆಲಸ ಮಾಡ್ತಾರೆ ಸರ್. ಇವರು ನಮ್ಮ ಗೌತಮಿ ಅಂತ. ನಮಸ್ತೆ ಮೇಡಮ್. ನಮ್ಮ ಕಂಪನಿಯ ಫಸ್ಟ್ ಎಂಪ್ಲಾಯಿ. ಓಕೆ. ನೆಕ್ಸ್ಟ್ ನಮ್ಮ ಹರಿಣಿ ಅಂತ. ನಮಸ್ತೆ ಮೇಡಮ್. ಇಬ್ರು ಟ್ಯಾಲೆಂಟೆಡ್. ನಿಮಗೆ ಏನ್ ಡಿಸೈನ್ಸ್ ಬೇಕು ಈಗಿನ ಕಾಲಕ್ಕೆ ಕಂಟೆಂಪ್ರರಿ ಡಿಸೈನ್ಸ್, ಅದ್ರ ಬಗ್ಗೆ ಬಹಳ ರಿಸರ್ಚ್ ಮಾಡಿ ಕಲ್ತಿ ಬಂದಿರೋರು, ಬಹಳ ಎನರ್ಜೆಟಿಕ್ ಆಗಿರೋರು. ಸೊ ನಮ್ಮ ವೀಕ್ಷಕರೆಲ್ಲ ಬಂದಾಗ ಫಸ್ಟ್ ಇವ್ರನ್ನೇ ಭೇಟಿ ಮಾಡೋದು ಅಲ್ವಾ? ಇವಾಲ್ ಏನ್ ಮಾಡಿದ್ದೀರಾ ಸರ್? ಇಲ್ಲೊಂದು POP ಡಿಸೈನ್ ಮಾಡ್ಕೊಂಡು ಆರ್ಚ್ ಶೇಪ್ ಅಲ್ಲಿ. ಸೊ ಇದರಲ್ಲಿ ಒಳಗಡೆ ವಾಲ್ ಪೇಪರ್ ಹಾಕಿದೀವಿ. ಓಕೆ. ವಾಲ್ ಪೇಪರ್ ನಿಮ್ಗೆ ಒಂಥರ ಇದರಲ್ಲಿ ಪ್ಯಾಟರ್ನ್ ಅಲ್ಲಿ ಇದೆ, ಒಂಥರ ಆಂಟಿಕ್ ಫೀಲ್ ಅಲ್ಲಿ ಇದೆ, ಒಂಥರ ಅರೇಬಿಯನ್ ಲುಕ್ ಕೊಡುತ್ತೆ. ಈ ಸರಿ ಕಂಪ್ಲೀಟ್ ಇದು ಬಂದ್ಬಿಟ್ಟು ನಿಮ್ಗೆ ಅದೇ ಥೀಮಲ್ಲೇ ಬರುತ್ತೆ. ಆರ್ ಶೇಪ್ ಏನ್ ಬರುತ್ತೆ ಆಲ್ಮೋಸ್ಟ್ ನಿಮ್ಗೆ ಆ ಥೀಮಲ್ಲೇ ಬರುತ್ತೆ. ಅರೇಬಿಯನ್ ಥೀಮ್ ಸಿಂಬಲ್ ಅಲ್ವಾ ಸರ್ ಇದು? ಓಕೆ. ಈ ಕಡೆ ಬಂದ್ರೆ ಇನ್ನೊಂದು ಆರ್ಚಲ್ಲಿ ಪೀಕಾಕ್ ಕೊಟ್ಟಿದ್ದೀವಿ ಸರ್. ಇದು ವಾಲ್ ಪೇಪರ್. ಸೊ ಇದೇನಕ್ಕೆ ವಾಲ್ ಪೇಪರ್ ನಾವು ಹಾಕಿದೀವಿ ಅಂತ ಹೇಳಿದ್ರೆ ಡಿಸೈನ್ಸ್ ಮತ್ತೆ ಟ್ರೆಂಡ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಬೇರೆ ಏನ್ ಬರುತ್ತೆ ನೆಕ್ಸ್ಟ್ 6 months ಆದ್ಮೇಲೆ ಅದನ್ನ ಚೇಂಜ್ ಮಾಡಿ ವೀಕ್ಷಕರಿಗೆ ನಾವು ಇಲ್ಲಿ ಎಕ್ಸಿಬಿಟ್ ಮಾಡಿರ್ತೀವಿ. ಇಲ್ಲಿ ಎಕ್ಸಿಬಿಟ್ ಮಾಡ್ತೀವಿ ಸೊ ದಟ್ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಇದು ಒಂದು ಟೆಂಪರರಿ ಥಿಂಗ್ ಅಷ್ಟೇ. ಇದನ್ನ ನಾವು ಎಲ್ಲಿ ಮಾಡ್ಬೋದು ಮನೆಯಲ್ಲಿ ಸರ್? ಮನೇಲಿ ಲಿವಿಂಗ್ ಏರಿಯಲ್ಲಿ ಮಾಡ್ಬೋದು. ಮತ್ತೆ ನಿಮಗೆ ಫಸ್ಟ್ ಫ್ಲೋರ್ ಲಾಂಚಸ್ ಮಾಡ್ಕೋತಾರಲ್ವಾ, ಫಸ್ಟ್ ಫ್ಲೋರ್ ಲಿವಿಂಗ್ ಏರಿಯಾ ಬರುತ್ತೆ ನಿಮ್ಗೆ. ಸೆಕೆಂಡರಿ ಆರ್ ಟೆಂಪರರಿ ಸೆಕೆಂಡರಿ ಲಾಂಚ್ ತರ ಬರುತ್ತಲ್ವಾ, ಸೊ ಅಲ್ಲಿ ನೀವು ಇದನ್ನ ಮಾಡ್ಕೋಬಹುದು. ಇಲ್ಲ ರೂಮ್ ಒಳಗಡೆ ಮಾಡ್ಕೋಬಹುದು, ರೂಮ್ ಅಲ್ಲಿ ಸ್ಟಡಿ ಯೂನಿಟ್ ಪಕ್ಕ ಮಾಡ್ಕೋಬಹುದು. ಸೊ ನಿಮ್ಗೆ ಎಲ್ಲಿ ವೇಟಿಂಗ್ ಏರಿಯಾ ಇರುತ್ತೆ, ಎಲ್ಲಿ ಕುತ್ಕೊಂಡು ಬುಕ್ಸ್ ಓದಕ್ಕೆ, ಸೊ ಲಿವಿಂಗ್ ಏರಿಯಾನ ಎಂಜಾಯ್ ಮಾಡಕ್ ಟೈಮ್ ಇರುತ್ತಲ್ವಾ, ಅಂತ ಏರಿಯಾಸ್ ಅಲ್ಲಿ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತಿರಲ್ಲ, ಅಲ್ಲಿ ಮಾಡ್ಕೋಬಹುದು ಸರ್. ಓಕೆ. ಅಂಡ್ ಅಲ್ಲೊಂದು ಪೇಂಟಿಂಗ್ ಮಾಡಿದ್ದೀರಾ? ಸೊ ಇದೊಂದು ಪೇಂಟಿಂಗ್ ಆರ್ಟ್ ವರ್ಕ್ ಮಾಡಿರೋದು ಇದು. ಸೊ ನಿಮಗೆ ಎಲಿಫೆಂಟ್ ಮತ್ತೆ ಬೇಬಿ ಎಲಿಫೆಂಟ್ ಇದೆ ಪಕ್ಕದಲ್ಲಿ. ಅದನ್ನ ಕಾಂಬಿನೇಷನ್ ಆಗಿ ಒಂದು ರಂಗೋಲಿ ಕೊಟ್ಟಿದ್ದೀವಿ ನಾವು. ಇದೊಂದು ಏಷ್ಯನ್ ರಾಯಲ್ ಪೇಂಟ್ ಅಲ್ಲಿ ಮಾಡಿರೋದು. ಅದು ಈಸಿಲಿ ವಾಷಬಲ್. ಅದು ವಾಷಬಲ್ ಸರ್? ಹಾಂ ಸರ್. ವೀಕ್ಷಕರಿಗೆ ಬೇಕು ಅಂದ್ರೆ ಬೇರೆ ಬೇರೆ ಡಿಸೈನ್ಸ್ ಕೂಡ ಇದೆ. ಇದ್ರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ. ನೆಕ್ಸ್ಟ್ ಒಂದು ವಿಡಿಯೋ ಅಲ್ಲಿ ತೋರಿಸ್ತೀನಿ. ಕ್ಲೈಂಟ್ ಅವ್ರಿಗೆ ಒಂದು ಎತ್ತಿನ ಗಾಡಿ ಬೇಕಾಗಿತ್ತು, ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ಕೊಟ್ಟಿದ್ದೀವಿ. ತುಂಬಾ ದೊಡ್ಡ ವಾಲ್ಗೆ ಅವ್ರದ್ದು ಡಬಲ್ 8 ಬಿಟ್ಟಿದ್ರು. ಆ ಸೈಟ್ ನ ನಾವು ವಿಡಿಯೋ ಮಾಡಿದಾಗ ಕ್ಲೈಂಟ್ಗೆ ತೋರಿಸ್ಬಿಡೋಣಲ್ವಾ? ಬನ್ನಿ ಸರ್, ಬನ್ನಿ. ಡಿಸೈನರ್ ಸೆಕ್ಷನ್ ಆಯ್ತು. ಇಲ್ಲಿಂದ ನಾವು ಹೊರಗಡೆ ಬರ್ತಿದ್ದಾಗ ಮೇನ್ ನಮ್ಮ ಕಣ್ಣಿಗೆ ಕುಕ್ತಾ ಇರುವಂತದ್ದು ನಿಮ್ಮ ಫಾಲ್ ಸೀಲಿಂಗ್ ಸರ್. ಸರ್. ಓಕೆ, ಟೆಲ್ ಮಿ ಅಬೌಟ್ ಯುವರ್ ಫಾಲ್ ಸೀಲಿಂಗ್. ಈ ಫಾಲ್ ಸೀಲಿಂಗ್ ಬಂದು ವೇವಿ ಫಾಲ್ ಸೀಲಿಂಗ್. ವೇವಿ? ಸರ್, ವೇವಿ ಡಿಸೈನ್ಸ್ ಅಲ್ಲಿ ಬರುತ್ತೆ ಫಾಲ್ ಸೀಲಿಂಗ್. ಕಂಪ್ಲೀಟ್ ಆಗಿ ಫುಲ್ ವೇವ್ಸ್ ಕರ್ವ್ಸ್ ಕೊಟ್ಟಿದ್ದೀವಿ ಸರ್ ನಿಮಗೆ. ಇವೆಲ್ಲ ಜಿಪ್ಸಮ್ ಅಲ್ಲೇ ಮಾಡಿರೋದು ಸರ್? ಇದು ಜಿಪ್ಸಮ್ ಅಲ್ಲೇ ಮಾಡಿರೋದು. ಇದೇನಕ್ಕೆ ಅಂದ್ರೆ ಜಿಪ್ಸಮ್ ಅಲ್ಲೂ ಈ ರೀತಿ ಒಂದು ಪರ್ಫೆಕ್ಷನ್ ಅಚೀವ್ ಮಾಡಬಹುದು ಅಂತ ವೀಕ್ಷಕರು ತೋರ್ಸಕ್ಕೋಸ್ಕರ ಇದನ್ನ ಮಾಡಿಸಿದೀವಿ ಸರ್. ಯಾವ್ದಾದ್ರು ಕಸ್ಟಮರ್ ಮನೇಲಿ ಈ ತರ ಮಾಡಿದಿರಾ ಸರ್? ಸರ್, ಕಸ್ಟಮರ್ ಕೇಳ್ತಾ ಇದಾರೆ ಇದನ್ನ ನೋಡ್ಬಿಟ್ಟು ಸಾಕಷ್ಟು ಕಸ್ಟಮರ್ಸ್. ನಾನು ಎಲ್ಲೂ ನೋಡಿಲ್ಲ ಸರ್. ಸರ್, ಡಿಸೈನ್ ಇದು ನೋಡ್ಬಿಟ್ಟು ಕೇಳಿದಾರೆ, ಡಿಸೈನ್ಸ್ ಮಾಡಿಸ್ತಾ ಇದೀವಿ, ಅದು ಎಕ್ಸಿಕ್ಯೂಟ್ ಮಾಡ್ಕೊಡ್ತೀವಿ ಸರ್. ಅದನ್ನು ಬೇಕಾದ್ರೆ ಶೂಟ್ ಮಾಡ್ತೀವಿ. ದಿಸ್ ಇಸ್ ದ ಫಸ್ಟ್ ಟೈಮ್ ಆಕ್ಚುಲಿ ಈ ತರ ಒಂದು ನೋಡ್ತಿರುವಂತದ್ದು. ಅಂಡ್ ಈ ಲೈಟ್ ಬಗ್ಗೆನೂ ಹೇಳಿ ಸರ್. ಲೈಟ್ ಬಂದ್ಬಿಟ್ಟು ಕೇನ್ ಮೆಟೀರಿಯಲ್ ಬರುತ್ತೆ ನಿಮಗೆ, ಬುಟ್ಟಿ ಎಣಿತಾರಲ್ವಾ, ಹೌದೌದು, ಆ ಮೆಟೀರಿಯಲ್ ಬರುತ್ತೆ. ಈಕೋ ಫ್ರೆಂಡ್ಲಿ ಮೆಟೀರಿಯಲ್ ಇದು. ನಾವು ಆ ರೀತಿ ಮಿನಿಮಲ್ ಆಗಿ ಯಾವ್ದು ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಆಗಬಾರ್ದು ಆ ತರ ಮೆಟೀರಿಯಲ್ಸ್, ಪ್ಲಾಸ್ಟಿಕ್ ಇದೆಲ್ಲ ಕಮ್ಮಿ ಮಾಡಬೇಕು ಉದ್ದೇಶಕ್ಕೋಸ್ಕರ ಈ ತರ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀರಾ. ಬನ್ನಿ ಸರ್, ಹಾಗೆ ಮುಂದೆ ಹೋಗ್ಬಿಡೋಣ. ಫಸ್ಟ್ ಈ ಏರಿಯಾ ದೊಡ್ಡದಾಗಿ ಬಿಟ್ಬಿಟ್ಟಿದಾರಲ್ಲ ಸರ್, ಇದು ಏನ್ ಏರಿಯಾ ಸರ್? ಇಲ್ಲಿ ವೀಕ್ಷಕರಿಗೆ ಒಂದು ಸರ್ಪ್ರೈಸ್ ಇದೆ. ಇನ್ನೂ ಆಫೀಸ್ ಕಂಪ್ಲೀಟ್ ಆಗಿಲ್ಲ, ಕಂಪ್ಲೀಟ್ ಆಗಿದೆ. ಒಂದು ನಾವು ಡಿಸ್ಕಷನ್ಗೋಸ್ಕರ ಮಾಡ್ಕೊಂಡಿದೀವಿ. ಇಲ್ಲಿ ಪ್ರಿಡಾಮಿನೆಂಟ್ಲಿ ಒಂದು ದೊಡ್ಡ ಕಿಚನ್ ಬರ್ತಿದೆ. ಕಿಚನ್ ಕೊಡ್ತೀರಾ? ಕೆಲವೇ ದಿನಗಳಲ್ಲಿ ಕಿಚನ್ ರೆಡಿ ಆಗುತ್ತೆ. ಆಕ್ರಿಲಿಕ್ ಕೊಡ್ತಾ ಇದ್ದೀರಾ? ಇಲ್ಲಿ ಆಕ್ರಿಲಿಕ್ ಕಿಚನ್ ಡಿಸ್ಪ್ಲೇಗೆ ವೀಕ್ಷಕರಿಗೆ. ಮತ್ತೆ ಇಲ್ಲಿ ನಿಮಗೆ ಟಿವಿ ಯೂನಿಟ್ ಬರುತ್ತೆ. ಇಲ್ಲಿ ಕಿಚನ್, ಟಿವಿ ಯೂನಿಟ್ ಬರುತ್ತೆ. ಮತ್ತೆ ನೀವು ನಿಂತಿರೋ ಜಾಗದಲ್ಲಿ ವಾರ್ಡ್ರೋಬ್ಸ್ ಬರುತ್ತೆ. ಇಲ್ಲಿ ವಾರ್ಡ್ರೋಬ್ ಹಾಕ್ತೀರಾ? ಇಲ್ಲಿ ವಾರ್ಡ್ರೋಬ್ಸ್ ಹಾಕ್ತಿವಿ. ಮತ್ತೆ ಯಾರೇ ಕ್ಲೈಂಟ್ ಬಂದ್ರು ಅವ್ರಿಗೆ ಕ್ಲೀನ್ ಆಗಿ
ಪರ್ಫೆಕ್ಟಾಗಿ ಒಂದು ಮನೆಗೆ ಏನೇನು ನಾವು ಯಾವ ರೀತಿ ಮಾಡ್ಕೊಡ್ತೀವಿ, ಯಾವ ರೀತಿ ಫಿನಿಶ್ ಬರುತ್ತೆ ಅನ್ನೋದು ಇಲ್ಲೇ ಗೊತ್ತಾಗ್ಬಿಡುತ್ತಲ್ವಾ? ಹಾಂ ಸರ್, ಕೆಲವೇ ದಿನಲ್ಲಿ ಇದು ರೆಡಿ ಆಗುತ್ತೆ. ಸೊ ಅದು ಸ್ವಲ್ಪ ಪೆಂಡಿಂಗ್ ಇದೆ ಸರ್. ಸೊ ಲ್ಯಾಂಡ್ ಮಾರ್ಕ್ ತೋರಿಸ್ಬಿಡ್ತೀನಿ. ಇದೇನು ರೋಡ್ ಸರ್ ಇದು? ಯಾವ ರೋಡ್ ಇದು ಸರ್? ಇದು ಬಂದ್ಬಿಟ್ಟು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರಕ್ಷಿತ್ ಶೆಟ್ಟಿ ಮನೆ ರೋಡ್ ಇದು. ರಕ್ಷಿತ್ ಶೆಟ್ಟಿ ಮನೆ ರೋಡ್, ಸಿನಿಮಾ ನಟರು ರಕ್ಷಿತ್ ಶೆಟ್ಟಿ ಅವರ ಅಲ್ಲಿ ಮೇನ್ ರೋಡ್ ಹೋಗ್ತಾ ಇದೆ. ಅದೇ ಮೇನ್ ರೋಡ್ ಹೋಗ್ತಿದೆ ಸರ್. ನೀವು ಕೈಟ್ಸಿಂದ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲೊಂದು ಸಣ್ಣ ಜಂಕ್ಷನ್ ಬರುತ್ತೆ. ಆ ಜಂಕ್ಷನ್ ರೈಟ್ ತಗೊಂಡ್ರೆ ಇದು ರಕ್ಷಿತ್ ಶೆಟ್ಟಿ ಮನೆ ರೋಡ್. ಕೆಳಗಡೆ ಏನು ಅಂಗಡಿ ಇದೆ ಇಲ್ಲಿ ಸರ್? ಕೆಳಗಡೆ ನಮಗೊಂದು ಟೈಲರಿಂಗ್ ಬುಟಿಕ್ ಇದೆ. ಓಕೆ. ಅದ್ರ ಪಕ್ಕ ಕಾರ್ ಟಚ್ ಅಂತ ಒಂದು ಕಾರ್ದು ಇದಿದೆ. ಮೇಲ್ಗಡೆ ಬ್ರಿಕ್ ಅಂತ ಇಲ್ಲೊಂದು ಬೋರ್ಡ್ ಹಾಕ್ಬಿಡಿ ಸರ್. ಹಂಗೆ ಸರ್ ಇಲ್ಲ ನಡೀತಿದೆ ಸರ್. ಇನ್ನೂ 30-40% ಕೆಲಸ ಬಾಕಿ ಇದೆ ವೀಕ್ಷಕರೇ. ನಡೀತಿದೆ ಸರ್. ಆ ಕಡೆ ಎಲ್ಲ ನಿಮ್ದು ಒಂದು ಇದಿಟ್ಟಿದ್ದೀರಾ, ಆಫೀಸಸ್ಗಳಿದೆ. ಆಫೀಸ್ ಇದೆ ಸರ್, ಕ್ಯಾಬಿನ್ಸ್ ಇದೆ ಸರ್. ಇಲ್ಲಿ ಬಂದಾಗ ಕಸ್ಟಮರ್ ಅಲ್ಲಿ ಡಿಸೈನರ್ ಹತ್ರ ಆಯ್ತಲ್ಲ? ಹಾಂ ಸರ್, ಮುಗೀತಲ್ಲ. ನೆಕ್ಸ್ಟ್ ಇಲ್ಲಿ ಬರ್ತಾರಾ? ಇಲ್ಲಿ ಹೋಗ್ತಾರೆ ಸರ್? ಸರ್ ನೆಕ್ಸ್ಟ್ ಇಲ್ಲಿ ಬರ್ತಾರೆ. ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಅವ್ರಿಗೆ ಏನಾದ್ರು ರೇಟ್ಸ್ ಬಗ್ಗೆ ನೆಗೋಷಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನಮ್ಮ ಸಪರೇಟ್ ಕ್ಯಾಬಿನ್ಸ್ ಇದೆ. ಯಾರು ಹ್ಯಾಂಡಲ್ ಮಾಡ್ತಿರ್ತಾರೆ ಕ್ಲೈಂಟ್ ಅವ್ರ ಕ್ಯಾಬಿನ್ ಕರ್ಕೊಂಡೋಗಿ ಒಂದು ಪರ್ಸನಲ್ ಕ್ಯಾಬಿನ್ ಸರ್ ಇದು? ಹಾಂ ಸರ್, ಇದು ಸರ್. ಯಾರು ಸರ್? ನಿಮ್ದ? ಹಾಂ ಸರ್, ಇದೆಲ್ಲರೂ ಆಕ್ಸೆಸ್ ಮಾಡ್ತಾರೆ, ಎಲ್ಲರೂ ಮಾಡ್ಕೋಬಹುದು. ಎಲ್ಲ 1 2 ಸೊ ಅಲ್ಲೊಂದು ಮೀಟಿಂಗ್ ರೂಮ್ ಇದೆ ಅಲ್ವಾ? ಮೀಟಿಂಗ್ ರೂಮ್ ಇದೆ ಸರ್. ಇಲ್ಲೊಂದು ಮೀಟಿಂಗ್ ರೂಮ್ ಇದೆ. ಸೊ ಇಲ್ಲೊಂದು ಮೀಟಿಂಗ್ ರೂಮ್ ಇದೆಯಾ? ಓಕೆ, ಬನ್ನಿ ಇಲ್ಲಿ ತೋರಿಸಿ, ಕ್ಯಾಬಿನ್ ತೋರಿಸಿ. ನೀವು ಹೋಗಿ ಸರ್, ಬನ್ನಿ ಸರ್, ಇರ್ಬೋದು. ಬನ್ನಿ ಸರ್. ಸರ್ ಕುವೆಂಪು ಅವ್ರ ಫೋಟೋ ಹಾಕ್ಬಿಟ್ಟಿದ್ರೆ ಏನು ಸರ್? ನಾವು ಕನ್ನಡದ ಅಭಿಮಾನಿಗಳು. ಓಕೆ. ಕನ್ನಡಿಗರಿಗೆ ಪ್ರಾಮುಖ್ಯತೆ ಕೊಡ್ತೀವಿ. ಓಕೆ ಓಕೆ. ಉದ್ಯಮದಲ್ಲಿ ಕನ್ನಡಿಗರು ಮುಂದೆ ಇರಬೇಕು. ಮತ್ತೆ ಯಾರೇ ವೀಕ್ಷಕರು ಕನ್ನಡ ವೀಕ್ಷಕರು ಬಂದ್ರೆ ಅವರಿಗೆ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ. ಅದಕ್ಕೋಸ್ಕರ ನಾವು ಕುವೆಂಪು ಅವ್ರನ್ನ ಹಾಕೊಂಡಿದ್ದೀವಿ. ಕುವೆಂಪು ಅಭಿಮಾನಿನ ಸರ್? ಫಾಲೋವರ್ ಸರ್ ನಾವು. ಕನ್ನಡಿಗರೆಲ್ಲ ಆಲ್ಮೋಸ್ಟ್ ಕುವೆಂಪು ಅಭಿಮಾನಿಗಳೇನೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏನೇನ್ ಮಾಡಿದ್ದೀರಾ ನಿಮ್ಮ ಆಫೀಸಲ್ಲಿ? ಸ್ವಲ್ಪ ಸರ್ ಸಿಂಪಲ್ ಆಗಿ ಒಂದು ಕ್ಯಾಬಿನ್ ಮಾಡ್ಕೊಂಡಿದ್ದೀವಿ. ನಿಮ್ಗೊಂದು ಇಲ್ಲಿ ಇದು ಆರ್ಟಿಫಿಷಿಯಲ್ ಮಾರ್ಬಲ್ ಅಂತ ಹೇಳ್ತಾರೆ. ಆರ್ಟಿಫಿಷಿಯಲ್ ಮಾರ್ಬಲ್ ಒಂದು ಸಿಂಪಲ್ ಟೇಬಲ್ ಹಾಕೊಂಡಿದ್ದೀವಿ. ತುಂಬಾ ಕಮ್ಮಿ ಮೆಟೀರಿಯಲ್ ಇದೆ. ಇದು ಬಂದ್ರೆ ಕ್ಲೈಂಟ್ ನಾವು ತೋರಿಸ್ತೀವಿ. ತುಂಬಾ ಚೀಪ್ ಅಲ್ಲಿ ಮೆಟೀರಿಯಲ್ಸ್ ಯಾವ ರೀತಿ ನೀವು ಪ್ರೊಕ್ಯೂರ್ ಮಾಡಬಹುದು, ಯಾವ ರೀತಿ ನಿಮ್ಮ ಮನೆಗೆ ಮಾಡ್ಕೋಬಹುದು ಅಂತ. ಅದಕ್ಕೆ ಉದ್ದೇಶಕ್ಕೋಸ್ಕರ ಕಮ್ಮಿ ಬಜೆಟ್ ಅಲ್ಲಿ ಮಾಡಿರೋಂಥದ್ದು. ಅದಕ್ಕೆ ನೀವು ಡಿಸೈನರ್ ಚೇರ್ಸ್ ಕೊಟ್ಟಿದ್ದೀವಿ. ಡಿಸೈನರ್ ಚೇರ್ಸ್, ಒಂದು ಟೇಬಲ್, ಮತ್ತೆ ಲೈಟ್ಸ್, ಒಂದು ಹ್ಯಾಂಗಿಂಗ್ ಲೈಟ್ಸ್. ಇದನ್ನು ಕಮ್ಮಿಗೆ ಪ್ರೊಕ್ಯೂರ್ ಮಾಡ್ಕೊಂಡಿರೋದು. ರಬ್ಬರ್ ವುಡ್ ತರ ಇದೆ ಅಲ್ವಾ ಇದು? ಇದು ಬಂದ್ಬಿಟ್ಟು ಆಕ್ಚುಲಿ ನಿಮಗೆ ಇದು ಬರುತ್ತೆ ಸರ್, ಪೈನ್ ವುಡ್. ಕೆನಡಿಯನ್ ಪೈನ್ ವುಡ್ ಅಂತ ಹೇಳ್ತಾರೆ. ಅದ್ರಲ್ಲಿ ಮಾಡಿರೋದು ತುಂಬಾ ಕಮ್ಮಿ ಮೆಟೀರಿಯಲ್ ಅದು. ಸರ್ ಯಾರಿಗಾದ್ರೂ ಗ್ಲಾಸ್ ಪಾರ್ಟಿಷನ್ಸ್ ಬೇಕಂದ್ರೆ ಅದು ಮಾಡ್ತೀವಿ. ಅದನ್ನು ಕಮರ್ಷಿಯಲ್ ಬೇಕು ಅಂದ್ರೆ ಅದನ್ನು ಮಾಡ್ತೀವಿ. ನಮ್ಮ ಹತ್ರ ಒಳ್ಳೆ ವೆಂಡರ್ಸ್ ಇದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ತುಂಬಾ ಬಜೆಟ್ ಫ್ರೆಂಡ್ಲಿ ಸರ್. ನಾವು ಬೇಸಿಕಲಿ ಬಜೆಟ್ ಫ್ರೆಂಡ್ಲಿ ಕಂಪನಿ ಸರ್. ಬಜೆಟ್ ಫ್ರೆಂಡ್ಲಿ ವೀಕ್ಷಕರು ಬಂದ್ರೆ ನಾವಿಲ್ಲೇ ಹೇಳ್ಕೊಟ್ಬಿಡ್ತೀವಿ. ಈ ಟೇಬಲ್ ಎಷ್ಟಕ್ಕೆ ಪ್ರೊಕ್ಯೂರ್ ಮಾಡಬಹುದು, ಏನು ಯಾವ ರೀತಿ ನೀವು ಮನೆ ಐಡಿಯಾಸ್ ಕೊಡ್ತೀರಾ? ಐಡಿಯಾಸ್ ಗೊತ್ತಾಗ್ಬಿಡುತ್ತೆ. ಸೂಪರ್. ಆಮೇಲೆ ವೀಕ್ಷಕರು ನಮ್ಮನ್ನು ಬಿಡಬೇಡಿ ದಯವಿಟ್ಟು. ಸರ್ ಈ ಕಡೆ ಬಂದ್ರೆ ಇನ್ನೊಂದು ಕ್ಯಾಬಿನ್ ಇದೆ ನಿಮಗೆ. ಇಲ್ಲಿ ಒಂದು ಡಿಸ್ಕಷನ್ ಏರಿಯಾ. ಓಕೆ. ಇಲ್ಲೂ ಡಿಸೈನರ್ ಚೇರ್ಸ್ ಹಾಕೊಂಡಿದ್ದೀವಿ. ಇದಕ್ಕೊಂದು ವಾಲ್ ಪೇಪರ್, ಒಂದು ರಾಫ್ಟರ್ ಹಾಕೊಂಡಿದ್ದೀವಿ. ನೋಡಿ, ವಾಲ್ ಪೇಪರ್ ರಾಫ್ಟರ್ ಇದೆ. ಹಾಕೊಂಡಿದ್ದೀವಿ. ಸೇಮ್ ಇದು ಲೈಟ್ ಹಾಕಿದ್ದೀರಾ? ಸೇಮ್ ಲೈಟ್ ಹಾಕೊಂಡಿದ್ದೀವಿ. ಸೇಮ್ ಟೇಬಲ್ಸ್ ಎಲ್ಲ ಯೂನಿಕ್ ಆಗಿ ಇರಲಿ, ಒಂದೇ ಯೂನಿಫಾರ್ಮ್ ಆಗಿ ಇರಲಿ ಅಂತ ಒಂದೇ ಟೇಬಲ್ ಹಾಕೊಂಡಿದ್ದೀವಿ. ಸರ್ ನೀವಿರ್ತೀರಾ? ಹಾಂ ಸರ್. ಚಂದನ್ ಇರ್ತಾರೆ, ಸುಮಂತ್ ಅವ್ರು ಇರ್ತಾರೆ, ವಿನೋದ್ ಅವರು ಇರ್ತಾರೆ. ಹಾಂ ಸರ್. ದೀಸ್ ಆರ್ ದ 4 ಪರ್ಸನ್. ಮತ್ತೆ ನಮ್ಮ ಇವರು ಇದ್ದಾರೆ, ಡಿಸೈನರ್ಸ್ ಇರ್ತಾರೆ. ಮತ್ತೆ ಆನ್ ಸೈಟ್ ಇಂಜಿನಿಯರ್ಸ್ ಇವಾಗ ಹೈರ್ ಮಾಡಿದ್ದೀವಿ. ಆನ್ ಸೈಟ್ ಇಂಜಿನಿಯರ್ಸ್ ಬರ್ತಾರೆ ಸಪೋರ್ಟ್ ಕೊಡ್ಲಿಕ್ಕೆ. ಟೋಟಲ್ ಎಷ್ಟು ಜನರ ಟೀಮ್? ಟೋಟಲ್ ಇವಾಗ ನಮ್ದು 10 ಮೆಂಬರ್ ಟೀಮ್ ಇದೆ ಸರ್. 10 ಜನರ ಟೀಮ್. 10 ಜನ ಟೀಮ್ ಆನ್ ಪೇರೋಲ್ ಇರೋರು. ಓಕೆ ಓಕೆ. ನಮ್ಮ ಕಾರ್ಪೆಂಟರ್ಸ್ ಟೀಮ್ ಬಂದ್ಬಿಟ್ಟು ನಾವು 50+ ಇದೆ. ಔಟ್ಸೋರ್ಸ್ ಟೀಮ್ ಅದು. ಔಟ್ಸೋರ್ಸ್ ಮಾಡಿರೋ ಅದ್ರಲ್ಲಿ 50+ ಅಲ್ಲಿ 5 ಟೀಮ್ ಇದೆ. 5 ಟೀಮ್ ಅಂತ ನಾವು ಡಿಫ್ರೆನ್ಶಿಯೇಟ್ ಇದು ಮಾಡ್ಕೊಂಡಿದ್ದೀವಿ, ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಒಂದೊಂದರಲ್ಲಿ 10 ಜನ ಇರ್ತಾರೆ. ಅವರು ಯಾವುದೇ ಊರಲ್ಲಿ ಇರಲಿ, ಕರ್ನಾಟಕ, ಅಕ್ರಾಸ್ ಕರ್ನಾಟಕ, ಅವ್ರಿಗೆ ನಾವೆಲ್ಲ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀವಿ ಇಲ್ಲಿಂದ ಬ್ರೀಫಿಂಗ್ ಮಾಡಿ. ಅವ್ರದ್ದು ಕೆಲಸ ಏನೋ ಅಲ್ಲಿ ಮುಗಿಸ್ಕೊಂಡು ಬರ್ತಾರೆ. ಪ್ಲಸ್ ಫ್ಯಾಕ್ಟ್ರಿ ಬೇರೆ ಅದು ಸಪರೇಟ್. ಫ್ಯಾಕ್ಟ್ರಿ ಟೂರ್ ಕೊಟ್ಟಿದ್ವಲ್ಲ, ಅದ್ರ ಜನರು ಬೇರೆ. ಓಕೆ. ಸೊ ಈ ಕಡೆ ಬಂದ್ರೆ ಒಂದು ಡಿಸ್ಕಷನ್ ಕ್ಯಾಬಿನ್ ಸರ್ ಅಷ್ಟೇ. ಸೊ ಇಲ್ಲೂ ಫೈನಲ್ ಆಗಿಲ್ಲ, ಏನೋ ಟೇಬಲ್ ಎಲ್ಲ ಪ್ರೊಕ್ಯೂರ್ ಮಾಡಿದ್ದೀವಿ, ಇನ್ಸ್ಟಾಲ್ ಮಾಡಬೇಕು. ವರ್ಕ್ ನಡೀತಾ ಇದೆ. ಸರಿ, ಕೇನ್ ಲೈಟ್ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಕಮ್ಮಿ. ವೀಕ್ಷಕರು ಬಂದಾಗ ಡಿಸೈನ್ಸ್ ಅಲ್ಲಿ ನಾವು ಹಾಕಿ ತೋರಿಸ್ತೀವಿ. ವೀಕ್ಷಕರು ತಗೊಳ್ಳಿ, ತುಂಬಾ ಕಮ್ಮಿಗೆ ಅದು. ತುಂಬಾ ಇಕೋ ಫ್ರೆಂಡ್ಲಿ ಮೆಟೀರಿಯಲ್ ನಾವೇ ಪ್ರಮೋಟ್ ಮಾಡ್ತಿದೀವಿ. ಇದ್ರಲ್ಲಿ ಏನು ಸರ್, ಇದು ರಾಫ್ಟರ್ಸ್ ಸರ್. ಒಂಥರ ಸ್ಲ್ಯಾಂಟ್ ಆಗಿದೆ. ಇದೊಂದು ಡಿಫ್ರೆಂಟ್ ಪ್ಯಾಟರ್ನ್ ಇದೆ ಸರ್. ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್. ಇದಕ್ಕೇಂದ ಏನಂತ ಇನ್ನೊಂದು ನಿಮಗೆ ಹೇಳಿ. ಇದು ಆಕ್ಚುಲಿ ಲೋಕಲ್ ಒಬ್ಬರು ಕನಕಪುರ ರೋಡಲ್ಲಿ ಇದ್ದಾರೆ ವೆಂಡರು. ಇವರು ಆಕ್ಚುಲ್ ಆಗಿ ಕೇನ್ ಬುಟ್ಟಿ ಎಣಿತಾರಲ್ವಾ, ಅವರಿಂದ ಡೈರೆಕ್ಟ್ ಆಗಿ ಪ್ರೊಕ್ಯೂರ್ ಮಾಡ್ಕೋತಾರೆ. ಹೌದು ಸರ್. ಸೊ ನೀವು ಅವ್ರಿಗೆ ಬಿಸ್ನೆಸ್ ಕೊಟ್ರೆ ಇದೊಂದು ಈಕೋ ಫ್ರೆಂಡ್ಲಿ ಮೆಟೀರಿಯಲ್, ಅವ್ರ ಕುಟುಂಬಗಳಿಗೆ ತುಂಬಾ ಸಹಾಯ ಆಗುತ್ತೆ, ಒಳ್ಳೇದಲ್ಲ. ಸೊ ಅದೇ ರೀಸನ್ಗೋಸ್ಕರ ನಾವು ನಮ್ಮ ಇದರಲ್ಲಿ ಶೋರೂಮ್ ಅಲ್ಲಿ 2-3 ಕಡೆ ಇದನ್ನ ಹಾಕಿದೀವಿ. ಮತ್ತೆ ಕ್ಲೈಂಟ್ಸ್ಗೆ ನಾವು ಪುಷ್ ಮಾಡ್ತೀವಿ. ಹೇಳಿ ಸರ್ ನೀವು, ಯಾಕಂದ್ರೆ ಈಗಿನ ಕಾಲದಲ್ಲಿ ಪ್ಲಾಸ್ಟಿಕ್ ಮತ್ತೆ ಬೇರೆ ತರ ಮೆಟೀರಿಯಲ್ಸ್ ತಗೊಳೋದ್ ಬದಲು ಈ ರೀತಿ ಕೊಟ್ರೆ ನಿಮ್ಗೆ ಒಂದು ಸಾಮಾಜಿಕವಾಗಿ ನಾವು ಒಂದು ಕೊಡುಗೆ ಕೊಟ್ಟಂಗೆ ಇರುತ್ತೆ ಸರ್. ಚೆನ್ನಾಗಿರುತ್ತೆ ಸರ್ ಇದು. ಹಾಂ ಸರ್. ಓಕೆ. ಸೊ ಇಲ್ಲೂ ಕೂಡ ಈ ಪೈನ್ ವುಡ್ದು ಇದು ಕೂಡ ಹಾಕಿದ್ದೀರಾ? ಆ ವಾಲ್ ಏನು ಸರ್ ಅದು? ಸರ್ ಇದು ವಾಲ್ ಪೇಪರ್ ಸರ್. ವಾಲ್ ಪೇಪರಾ? ಹಾಂ ಸರ್. ಸೂಪರ್. ಓಕೆ ಸರ್,
ಫೈನಲಿ ಇವಾಗ ನಾವು ಪ್ಯಾಕೇಜಸ್ ಬಗ್ಗೆ ಪ್ಯಾಕೇಜಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಡಿಸ್ಕಸ್ ಮಾಡ್ಕೊಂಡ್ಬಿಡೋಣ ಸರ್. ನಡೀರಿ. ವೀಕ್ಷಕರಿಗೆ ನಾನು ಹೇಳಕ್ ಬಯಸ್ತೀನಿ ಅಂತ ಹೇಳಿದ್ರೆ, ವೀಕ್ಷಕರೇ ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ ಓಕೆ ನಮ್ದು ಆಫೀಸು. ಎಕ್ಸ್ಪೀರಿಯನ್ಸ್ ಸೆಂಟರ್ ಇನ್ನೂ ಬಾಕಿ ಇದೆ. ಓಕೆ. ಆ ಎಕ್ಸ್ಪೀರಿಯನ್ಸ್ ಸೆಂಟರ್ ಕಿಚನ್, ವಾರ್ಡ್ರೋಬ್ಸ್ ಮತ್ತೆ ಟಿವಿ ಯೂನಿಟ್ ಅತಿ ಶೀಘ್ರದಲ್ಲೇ ಬರುತ್ತೆ. ಅವ ನಿಮಗೆ ಡಿಸ್ಪ್ಲೇಗೆ ಡೆಮಾನ್ಸ್ಟ್ರೇಷನ್ ಕೊಡ್ತೀವಿ. ದಯವಿಟ್ಟು ಬಂದು ನೋಡಿ, ಅನಿಸಿಕೆ ಹೇಳಿ, ನಮ್ಮ ಜೊತೆ ನಿಮ್ಗೆ ಇಷ್ಟ ಆದರೆ ವ್ಯವಹಾರ ಮಾಡಿ. ಇಲ್ಲ ಅಂದ್ರೆ ನಿಮ್ಗೆ ಏನಾದರೂ ಫೀಡ್ಬ್ಯಾಕ್ ಕೊಡ್ಬೇಕಂದ್ರೆ ಕೊಡಿ, ನಾವು ಪಾಸಿಟಿವ್ ಅಕ್ಸೆಪ್ಟ್ ಮಾಡ್ತೀವಿ. ಸರ್ ಫಸ್ಟ್ ಒಂದು ಪ್ಯಾಕೇಜ್ ಡೀಟೇಲ್ ಕೊಡೋಣ. ಸರಿ. ಆಮೇಲೆ ಅವರಿಗೆ ಅವ್ರ ಇಷ್ಟ ಸರ್ ಏನಾದ್ರು ಮಾಡಲಿ. ನಿಮ್ಮ ಪ್ಯಾಕೇಜ್ ನೋಡಪ್ಪ, ನಮ್ಗೆ ಇದೆ ನಮ್ಮ ಪ್ಯಾಕೇಜಸ್, ಈ ರೇಟ್ ಕೊಡ್ತಾ ಇದೀವಿ, ಈ ಡಿಸ್ಕೌಂಟ್ ಕೊಡ್ತೀವಿ, ಈ ಮಟೀರಿಯಲ್ ಯೂಸ್ ಮಾಡ್ತೀವಿ, ಎಲ್ಲ ನಮ್ಗೆ ಹೇಳಿ. ಸರಿ ಸರ್. ಇಷ್ಟ ಆದ್ರೆ ಡೆಫಿನೆಟ್ಲಿ ಬರಲಿ. ಏನ್ ಹೇಳ್ತೀರಾ? ಓಕೆ ಅಲ್ವಾ? ಇವಾಗ ಆಫೀಸ್ ನೋಡ್ಕೊಂಡ್ ಬಂದ್ವಿ. ಎಸ್ ಸರ್. ಸೆಟಪ್ ಬಗ್ಗೆ ಹೇಳಿದ್ರೆ ಇನ್ನು ಚೂರು ಬಾಕಿ ಇದೆ ಅಲ್ವಾ? ಅದು ಮುಗಿತಾ ಇದ್ದಂಗೆ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾರೆ ಸರ್. ಇವಾಗಿನ ಎಲ್ಲ ನೋಡಾದ್ಮೇಲೆ ಖುಷಿ ಆಯ್ತು. ಪ್ಯಾಕೇಜಸ್ಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಏನೇನು ಪ್ಯಾಕೇಜಸ್ ಕೊಡ್ತಾ ಇದ್ರೆ ನಿಮ್ದು ರೇಟ್ ವೈಸ್ ಹೇಳ್ತಾ ಬನ್ನಿ ಸರ್. ಸರ್ ಆ್ಯಕ್ಚುಲಿ ಸ್ಕ್ವೇರ್ ಫೀಟ್ ಪ್ರೈಸ್ ಮೇಲೆ ಹೋಗುತ್ತೆ ಇಂಟೀರಿಯರ್ಸ್. ನಮಗೆ ಕನ್ಸ್ಟ್ರಕ್ಷನಲ್ಲಿ ಹೆಂಗೆ ಡಿಫ್ರೆನ್ಸ್ ಬರುತ್ತೆ, ಇಂಟೀರಿಯರ್ ಡಿಫ್ರೆನ್ಸ್ ಬರೋದಿಲ್ಲ. ಡಿಫ್ರೆನ್ಸ್ ಬರೋದು ನಿಮಗೆ ಮೆಟೀರಿಯಲ್ ಸೆಲೆಕ್ಷನಲ್ಲಿ ಮಾತ್ರ. ಓಕೆ. ನಿಮಗೆ ಕನ್ಸ್ಟ್ರಕ್ಷನಲ್ಲಿ ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ, ಬೇಸಿಕ್ಕು, ಗೋಲ್ಡು, ಸಿಲ್ವರು, ಪ್ಲಾಟಿನಮ್ ಈ ಥರ ಪ್ಯಾಕೇಜಸ್ ಕೊಡ್ತಾರೆ. ನಮ್ಮಲ್ಲಿ ಏನಾಗುತ್ತೆ ಅಂದರೆ ನೀವು ಯಾವ ಫಿನಿಶ್ ತೊಗೋತೀರ ಅದ್ರ ಮೇಲೆ ಹೋಗುತ್ತೆ. ಪ್ಯಾಕೇಜಸ್ ಇಲ್ವಾ ನಿಮ್ಮದು? ಪ್ಯಾಕೇಜಸ್ ಇಲ್ಲ, ಎಲ್ಲ ಸ್ಕ್ವೇರ್ ಫೀಟ್ ಮೇಲೆ. ಇವಾಗ ಒಂದು ಕಿಚನ್ 10x10 ಇರುತ್ತೆ. ಆ ಕಿಚನಲ್ಲಿ ನಿಮಗೆ ಲ್ಯಾಕರ್ಡು ಹಾಕ್ಬೋದು, ಲ್ಯಾಮಿನೇಟ್ಸ್ ಹಾಕ್ಬೋದು, ಆಕ್ರಲಿಕ್ ಹಾಕ್ಬೋದು. ಓಕೆ. ನೀವು ಆಕ್ರಲಿಕ್ ಹೋದಾಗ ಸ್ವಲ್ಪ ಲಿಟಲ್ ಆನ್ ದ ಪ್ರೀಮಿಯಂ ಸೈಡ್ ಇನ್ಕ್ರೀಸ್ ಆಗುತ್ತೆ. ಲ್ಯಾಮಿನೇಟ್ಸ್ ಹೋದಾಗ ಸ್ಟ್ಯಾಂಡರ್ಡ್ ರೇಟ್ಸ್ ಇರುತ್ತೆ. ಮಿನಿಮಮ್ ಯಾವ ರೇಟಿಂದ ಸ್ಟಾರ್ಟಿಂಗು ನಿಮಗೆ ಫ್ರೇಮ್ ಆ್ಯಂಡ್ ಶಟ್ಟರು, ನಿಮಗೆ ಲಾಫ್ಟಿಗೆ ನಾವು ಫ್ರೇಮ್ ಆ್ಯಂಡ್ ಶಟ್ಟರ್ ಕೊಡ್ತೀವಿ. 750 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. 750 ರೂಪಾಯಿಂದ. ಇಲ್ಲಿ ಏನು ಬರುತ್ತೆ ಅಂತಂದರೆ ಫ್ರೇಮ್ ಆ್ಯಂಡ್ ಶಟರ್ ಅಂತ ಹೇಳಿದ್ರು ಸರ್, ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು. ಫ್ರೇಮ್ ಆ್ಯಂಡ್ ಶಟ್ಟರ್ ಅಂದರೆ ಇವಾಗ ಲಾಫ್ಟ್ ಸಜ್ಜಾ ಮಾಡ್ಕೊಂಡಿರ್ತೀರಲ್ವ, ಸೊ ಆ ಸಜ್ಜಾ ಕವರ್ ಮಾಡಬೇಕು ಅಂತ ಹೇಳಿದ್ರೆ ಕಿಚನಲ್ಲಾಗಲಿ ವಾರ್ಡ್ರೋಬ್ಸಲ್ಲಾಗಲಿ ಅದಕ್ಕೊಂದು ಫ್ರೇಮ್ ಮಾಡಿ ಬಾಕ್ಸಿಂಗ್ ಮಾಡಲ್ಲ, ಶಟರ್ಸ್ ಮಾಡ್ಕೊಡ್ತೀವಿ. ಬಾಕ್ಸ್ ಇರಲ್ಲ. ಅದಕ್ಕೆ ನಿಮಗೆ ಲ್ಯಾಮಿನೇಟ್ ಬರುತ್ತೆ, ಪ್ಲೈವುಡ್ ಕೋರ್ ಮೆಟೀರಿಯಲ್ಸ್ ಬರುತ್ತೆ, ಫ್ಯಾಕ್ಟ್ರಿ ಪ್ರೆಸ್ ಆಗಿರುತ್ತೆ, ಇನ್ನರು ಮತ್ತು ಎಕ್ಸ್ಟೀರಿಯರು ಮತ್ತು ಇಂಟೀರಿಯರ್. ಸರಿ. ಸೊ ಇದಕ್ಕೆ ಫ್ರೇಮ್ ಆ್ಯಂಡ್ ಶಟರ್ ಕಾನ್ಸೆಪ್ಟ್ಗೆ ಸ್ಟಾರ್ಟಿಂಗ್ ಬೇಸಿಕ್ ನಿಮಗೆ 750 ರುಪೀಸು, ಫ್ಯಾಕ್ಟ್ರಿ ಫಿನಿಶ್ ವರ್ಕ್ 750. ಇದು ಲಾಫ್ಟಲ್ಲಿ ಬರುತ್ತೆ. ಇದು ಲಾಫ್ಟಲ್ಲಿ. ಆಮೇಲೆ ಈ ಸ್ಟೇರ್ ಕೇಸ್ ಕೆಳಗಡೆನೂ ಅದೇ ಬರುತ್ತಲ್ಲ? ಸ್ಟೇರ್ ಕೇಸ್ ಕೆಳಗಡೆನೂ ಆಲ್ಮೋಸ್ಟ್ ಶಟರ್ಸ್ ಅಂಡ್ ಡೋರ್ಸ್ ಬರುತ್ತೆ. ಇದು 750 ರೂಪಾಯಿ ಆಗುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಟಿವಿ ಯೂನಿಟ್. ಅದಕ್ಕೆ ಟಿವಿ ಯೂನಿಟಲ್ಲಿ ನಿಮಗೆ ಕಾಂಬಿನೇಷನ್ ಬರುತ್ತೆ ವೀಕ್ಷಕರೇ. ನೀವು ಸ್ಟ್ಯಾಂಡರ್ಡ್ ಆಗಿ ಕಮ್ಮಿ ಇರುವಂಥ ಟಿವಿ ಯೂನಿಟ್ ತೊಗೊಂಡ್ರೆ ಒಂದು ಬ್ಯಾಕ್ ಪ್ಯಾನಲ್ಲು, ಬ್ಯಾಕ್ ಪ್ಯಾನಲ್ ಆದಮೇಲೆ ನಿಮಗೆ ಫ್ರಂಟಲ್ಲಿ ಡ್ರಾವರ್ಸ್ ಬರುತ್ತೆ. ಡ್ರಾವರ್ಸು, ಬ್ಯಾಕ್ ಪ್ಯಾನಲ್ಲು, ಒಂದು ಡಿಸೈನ್ ಎಲಿಮೆಂಟ್ ಒಂದು ರಾಫ್ಟರ್ಸ್, ಒಂದು ಸ್ಟೋರೇಜ್ ಅಂದರೆ ಒಂದು ಟಾಲ್ ಯೂನಿಟ್. ಪುಟ್ ಟುಗೆದರ್ ಇದೆಲ್ಲ ಸೇರಿಸಿದ್ರೆ ನಿಮಗೆ ಒಂದು 1200 ಇಂದ 1400 ಮ್ಯಾಕ್ಸಿಮಮ್. 1200 ಇಂದ 1400 ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ ಒಳ್ಳೆ ಟಿವಿ ಯೂನಿಟ್ ಬರುತ್ತೆ ನಿಮಗೆ. ಒಳ್ಳೆ ಟಿವಿ ಯೂನಿಟ್ ಮಾಡ್ಕೊಡ್ತೀರಾ ಈ ರೇಟಲ್ಲಿ. ಸೊ ನೆಕ್ಸ್ಟ್ ಪೂಜಾಗೆ ಹೋಗ್ತೀವಿ. ಪೂಜಾದಲ್ಲಿ ಅಂತ ಜಾಸ್ತಿ ಏನಿರಲ್ಲ. ಬಟ್ ಪೂಜಾ ಅದೇನು ಟ್ರಿಕ್ಕು ಅಂದರೆ, ನಿಮಗೆ ಕೆಲವೊಬ್ಬರು ಟೀಕಲ್ಲಿ ಮಾಡಿಸ್ತಾರೆ. ಟೀಕಲ್ಲಿ ಕೆಲವೊಬ್ರು ನಮಗೆ ನೀವು ಪ್ಲೈವುಡಲ್ಲೇ ಮಾಡಿ, ಗ್ಲಾಸಲ್ಲಿ ಮಾಡಿಕೊಡಿ, CNC ಯೂಸ್ ಮಾಡಿ ಅನ್ನೋ ಸಾಕಷ್ಟು ನಿಮಗೆ ಕಾಂಬಿನೇಷನ್ ಬಂದಿದೆ. ಅಲೆಬೆಸ್ಟರ್ ಶೀಟ್ ಬಂದ್ಬಿಟ್ಟು ಹಿಂದಗಡೆ ಹೈಲೈಟ್ ಆಗುತ್ತೆ, ಮಾರ್ಬಲ್ ಶೀಟ್ ಬರುತ್ತೆ ಹಿಂದಗಡೆ ಹೈಲೈಟ್ ಆಗುತ್ತೆ, ಮತ್ತು ಡಿಸೈನರ್ ಫಾಲ್ ಸೀಲಿಂಗ್ ಕೇಳ್ತಾರೆ, ಸ್ಟೋರೇಜ್ ಸ್ವಲ್ಪ ಕೆಳಗಡೆ ಡ್ರಾವರ್ಸ್ ಅದ್ಭುತವಾಗಿ ಕೇಳ್ತಾರೆ. ಸೊ ಇದೆಲ್ಲ ಹೋಗ್ತಾ ಇದ್ರೆ ಅದು ಡಿಸೈನ್ ಮೇಲೆ ಹೊಟ್ಟೋಗ್ಬಿಡುತ್ತೆ ನಿಮಗೆ. ಸೊ ನಾರ್ಮಲ್ಗೆ ಟೀಕ್ ಈಸ್ ಆಲ್ವೇಸ್ ಕಾಸ್ಟ್ಲಿ. ಸೊ ನಿಮ್ಗೆ ದೊಡ್ಡದಾಗಿ ಪೂಜಾ ಯೂನಿಟ್ ಮಾಡ್ಕೊತಿದ್ದೀರಾ ಅಂದರೆ, ಇವಾಗ ಜನ ವೀಕ್ಷಕರು ಏನು ಮಾಡ್ತಿದ್ದಾರೆ ಅಂದರೆ 8 ಬಿಟ್ಬಿಡ್ತಾರೆ. 8 ಓಪನ್ ಟು ಸ್ಕೈ ಕೆಳಗಡೆ ಪೂಜಾ ಮಾಡ್ತಿದ್ದಾರೆ. ಸೊ ಪೂಜಾದೇನು ಇವಾಗ ವಿಶಿಷ್ಟತೆ ಅಂತ ಹೇಳಿದ್ರೆ, ಡೈರೆಕ್ಟ್ ಸನ್ಲೈಟ್ ಪೂಜಾ ಮೇಲೆ ಬೀಳಬೇಕು ಅಂತ ಮಂಟಪ ಮಾಡಿಸ್ಕೊಂಡು ಗ್ಲಾಸ್ ಬಿಟ್ಟು ಟಫನ್ ಗ್ಲಾಸು, ಅದರಿಂದ ಸನ್ಲೈಟ್ನ ಪೂಜಾ ಒಳಗಡೆ ಪೆನಿಟ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಸ್ಟ್ರಕ್ಚರ್ ನೀವು ಮಾಡಬೇಕು ಅಂತ ಹೇಳಿದ್ರೆ ಸಾಧಾರಣವಾಗಿ ಟೀಕಲ್ಲೇ ಮಾಡಿಸ್ಕೊಂಡು, ಅದನ್ನು ಅಚೀವ್ ಮಾಡೋಕ್ಕೆ ನಿಮಗೆ 2 ವಿಧವಾದಂಥ ಪಾಸಿಬಿಲಿಟೀಸ್ ಇದೆ. ಒಂದು ಆಚಾರಿ ಕೈಲಿ, ಇಲ್ಲ ಒಂದು ಮಷೀನಲ್ಲಿ ನೀವು ಕಾರ್ವಿಂಗ್ ಮಾಡಿಸ್ಕೋಬೇಕು. ಓಕೆ. ನೀವು ಈ ರೀತಿ ಯೂನಿಟ್ಗೆ ಹೋಗ್ತೀರಂದ್ರೆ ಇಟ್ ಈಸ್ ಆಲ್ವೇಸ್ ಆನ್ ದ ಕಾಸ್ಟ್ಲಿಯರ್ ಸೈಡ್. ಓಕೆ. ಸಿಂಪಲ್ ಆಗಿ ಮಾಡೋಕ್ಕೆ ಎಷ್ಟಾಗುತ್ತೆ? ಸಿಂಪಲ್ ಆಗಿ ನೀವೇನಾದರೂ ಒಂದು 5 ಅಡಿ ಅಗಲ, ಒಂದು 7 ಅಡಿ ಉದ್ದ ನೀವು ತೊಗೊಂಡ್ರೆ ಇದರಲ್ಲಿ ಪ್ಲೈವುಡಲ್ಲಿ, ಒಳಗಡೆ ನಿಮಗೆ ಫಾಲ್ ಸೀಲಿಂಗ್ ಡ್ರಾವರ್ಸ್ ಎಲ್ಲ ಸೇರಿ ಒಂದು 50-60 ಸಾವಿರ ಮುಗಿಸ್ಬೋದು. 50,000-60,000 60,000 ಪ್ಲೈವುಡಲ್ಲಿ ಮುಗಿಸ್ಬೋದು. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಬರಲ್ಲ ಸರ್? ಇದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ನಿಮ್ಗೆ ಒಂದು 50,000 to 60,000 ಲಂಸಮ್ ಹೇಳ್ಬಿಟ್ಟೆ ನಾನು. ಓಕೆ. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 1250 ರೂಪಾಯಿ. 1250 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಬಟ್ ಸಿಂಪಲ್ ಆಗಿ ಮಾಡಬೇಕು ಅಂದ್ರೆ 50,000 to 60,000 ಮುಗಿಸ್ಬೋದು. ಇಲ್ಲ ನಮಗೆ ಪ್ರೀಮಿಯಂ ಬೇಕು, ಅವಾಗ ಎಷ್ಟು? ಪ್ರೀಮಿಯಂ ಬೇಕು ಅಂತ ಹೇಳಿದ್ರೆ ಏನು ಡಿಸೈನ್ ಎಲಿಮೆಂಟ್ಸ್ ತಗೊಂಡಿರ್ತಾರೆ ಅದ್ರ ಮೇಲೆ ಅಡಿಷನಲ್ ಇಲ್ಲ ಸರ್. ಟೀಕ್ ಬೇಕು, ಟಾಪ್ ಪ್ರೀಮಿಯಂ ಬೇಕು. ಟಾಪ್ ಪ್ರೀಮಿಯಂ ಬೇಕು ಅಂತ ಹೇಳಿದ್ರೆ ಸೈಜ್ ಮೇಲೆ ಹೋಗ್ಬಿಡುತ್ತೆ ಸರ್. ಸೇಮ್ ಸರ್ 5/7, ಬಟ್ ಪ್ರೀಮಿಯಂ ಆಗಿ ಮಾಡ್ತಾ ಇದೀವಿ ಸರ್. ನಿಮಗೆ ಲಂಸಮ್ ಎಲ್ಲ ಹೇಳಬೇಕು ಅಂದ್ರೆ 1.5 ಲಕ್ಷವರೆಗೂ ಬೇಕು. 1.5 ಲಕ್ಷ ಇಂಟು 3. ಏನಕ್ಕೆ ನಾನು ಸ್ಕ್ವೇರ್ ಫೀಟ್ ಹೇಳೋಕ್ಕಾಗಲ್ಲ ಅಂದ್ರೆ ಕಾರ್ವಿಂಗ್ಸ್ ಮೇಲೆ ಹೋಗುತ್ತೆ. ಓಕೆ ಓಕೆ. ಸೊ ಯಾರು ಬಂದ್ಬಿಟ್ಟು ಸಿಂಪಲ್ ಕಾರ್ವಿಂಗ್ಸ್ ಎಲ್ಲ ಚೆನ್ನಾಗಿ ಪ್ರಭಾವಳಿ ಕೇಳ್ತಾರೆ, ಏನಾದರೂ ಒಂದು ಡೆಪಿಕ್ಷನ್ ಕೇಳ್ತಾರೆ, ಲಕ್ಷ್ಮೀ ದೇವ್ರದ್ದು ಅಥವಾ ಗಣೇಶ ದೇವ್ರದ್ದು,
ಮತ್ತು ಸಾಯಿಬಾಬಾ ದೇವ್ರದ್ದು, ಬ್ರಾಸ್ ಇಂಟಿಗ್ರೇಷನ್, ಬ್ರಾಸ್ ಕೇಳ್ತಾರೆ, ಪ್ರಭಾವಳಿ ಎಲ್ಲ ಕೇಳಿ. ಬ್ರಾಸ್ ಇಂಟಿಗ್ರೇಷನ್ ಎಲ್ಲ ಕಮ್ಮಿ ಸಿಕ್ಬಿಡುತ್ತೆ ಮಾರ್ಕೆಟಲ್ಲಿ ನಿಮಗೆ. ಇವಾಗ ರೈಟ್ ಪಿಲ್ಲರ್ಸ್, ಸೈಡ್ ಪಿಲ್ಲರ್ಸ್ ಇರುತ್ತಲ್ಲ, ಪೂಜಾ ಯೂನಿಟ್ಗೆ ಎಂಟರ್ ಆಗಿದ ತಕ್ಷಣ ಆ ಸೈಡ್ ಪಿಲ್ಲರ್ಸಲ್ಲಿ ನಿಮಗೆ ಬ್ರಾಸ್ ಪೀಸಸ್ಗಳು ಮಾರ್ಕೆಟಲ್ಲಿ ಸಿಗುತ್ತೆ. ರೆಡಿ ಲೆವೆಲ್ ಅದು ತೊಗೊಂಬಂದು ಪೇಸ್ಟ್ ಮಾಡ್ಬೋದು, ಅದೇನು ಚಾಲೆಂಜಸ್ ಬರೋಲ್ಲ ನಮಗೆ. ಕಾರ್ವಿಂಗ್ಸ್ ಅಂತ ಹೋದಾಗ ಮಾತ್ರ ನಾವು ಏನಕ್ಕೆ ಸ್ಪೆಸಿಫಿಕ್ ಆಗಿ ರೇಟ್ ಹೇಳೋಕ್ಕಾಗಲ್ಲ ಅಂದರೆ ಅಂಟಿಲ್ ಅನ್ಲೆಸ್ ನೀವು ಡಿಸೈನ್ ಫೈನಲ್ ಮಾಡೋರ್ಗು. ಸೊ ಒಬ್ರು ತುಂಬಾ ಡಿಸೈನ್ ನೋಡೋಕೆ ಸಿಂಪಲ್ ಆಗಿರುತ್ತೆ, ಅದು ತುಂಬ ಕಾರ್ವಿಂಗ್ಸ್ ಇರುತ್ತೆ. ಅದು ಕೆಲವೊಂದು ಮೆಷಿನಲ್ಲಿ ಆಗಲ್ಲ, ಮ್ಯಾನ್ಯಲ್ ಅಚೀವ್ ಮಾಡಬೇಕು. ನಾವು ಮ್ಯಾನ್ಯಲ್ ಲೇಬರೆಲ್ಲ ನಾವು ಇನ್ಕ್ಲೂಡ್ ಮಾಡಿ, ಪಾಲಿಶ್ ಇನ್ಕ್ಲೂಡ್ ಮಾಡಿ ಅದನ್ನು ಕೊಟೇಶನ್ ಕೊಡೋದಕ್ಕೆ ನಮಗೆ ಇದು ಸ್ಕೋಪ್ ಆಫ್ ವರ್ಕ್ ಅರ್ಥ ಆಗೋಕ್ಕೆ ಕ್ಲೈಂಟ್ ಡಿಸೈನ್ ಕ್ಲಾರಿಟಿ ಭಾಳ ಮುಖ್ಯ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ ನೀವು ಹೇಳ್ದಂಗೆ ಸಿಂಪಲ್ ಆಗಿ ಮಾಡ್ಬೇಕಂದ್ರೆ 50,000-60,000, ಅಲ್ಟ್ರಾ ಪ್ರೀಮಿಯಂ ಹೋಗ್ಬೇಕಂದ್ರೆ ಇಂಟು 3 1.5 ಲಕ್ಷ ರೂಪಾಯಿ ನಿಮಗೆ ಭರ್ಜರಿಯಾಗಿ ರೆಡಿ ಆಗುತ್ತೆ. ಓಕೆ ಸರ್, ಈಗ ನೆಕ್ಸ್ಟ್ ಬಂದ್ಬಿಡೋಣ, ಇದು ಕಿಚನ್ ಮೇನ್. ಕಿಚನ್ ಬಗ್ಗೆ ಹೇಳಿ, ಏನು ಚಾರ್ಜಸ್ ನೀವು ಮಾಡ್ತಾ ಇರುವಂಥದ್ದು? ಸರ್ ನಾವು ಏನು ಮಾಡ್ತಿದ್ದೀವಿ, ವೀಕ್ಷಕರಿಗೆ ಸಪರೇಟಾಗಿ ಆಕ್ಸೆಸರೀಸ್ ಚಾರ್ಜ್ ಮಾಡ್ತಿಲ್ಲ, ಅದನ್ನು ಪುಟ್ ಟುಗೆದರ್ ನಿಮಗೆ ಕೊಟೇಶನಲ್ಲೇ ಕೊಟ್ಬಿಡ್ತೀವಿ, ಲಂಸಮ್ಮ ಕೊಡ್ತಾ ಇದ್ದೀವಿ. ಲಂಸಮಲ್ಲಿ ಕೊಡ್ತೀವಿ. ಕೆಲವೊಬ್ರು ಏನು ಮಾಡ್ತಾರೆ, ಬಾಕ್ಸಿಂಗು ಶಟರ್ಸು ಇದೆಲ್ಲ ಮಾಡಿಬಿಟ್ಟು ಬ್ಲ್ಯಾಂಕಾಗಿ ನಿಮ್ಮ ಕಿಚನ್ ಕೊಟ್ಬಿಡ್ತಾರೆ. ಇಷ್ಟೊಂದು ಕಮ್ಮಿ ಕೊಡ್ತೀವಿ ಅಂತ ವೀಕ್ಷಕರು ಹಳ್ಳಿಗೆ ಬಿದ್ದುಬಿಡ್ತಾರೆ. ಆಮೇಲೆ ನನಗೆ ರೋಲಿಂಗ್ ಶಟರ್ ಬೇಕಂದ್ರೆ ಎಕ್ಸ್ಟ್ರಾ ಕೊಡಿ, ನನಗೆ ಇನ್ನೊಂದು ಆಕ್ಸೆಸರೀಸ್ ಹೈಡ್ರಾಲಿಕ್ ಆ್ಯಂಟಿ ಪುಲೆಟ್ ಬೇಕು ಅಂದ್ರೆ ಎಕ್ಸ್ಟ್ರಾ ಕೊಡಿ, ಹೈಡ್ರಾಲಿಕ್ ಲಿಫ್ಟ್ ಬೇಕು ಅಂದ್ರೆ ಎಕ್ಸ್ಟ್ರಾ ಕೊಡಿ, ಟ್ಯಾಂಡಮ್ ಅಂದರೆ ಎಕ್ಸ್ಟ್ರಾ ಕೊಡಿ. ಸೊ ಅವಾಗ ಏನು ಮಾಡಬೇಕು, ವೀಕ್ಷಕರು ಕಿಚನ್ ತೊಗೋಬೇಕಾದ್ರೆ ಎಷ್ಟೇ ಟ್ಯಾಂಡಮ್ಸ್ ಕೊಟ್ಟಿದ್ದಾರೆ ಕ್ಲಾರಿಟಿ ತೊಗೊಳ್ಳಿ. ನಿಮಗೆ ಸಾಧಾರಣವಾಗಿ ಒಬ್ಬರಿಗೆ 3 ಸೆಟ್ಟು ಟ್ಯಾಂಡಮ್ಸ್ ಬರುತ್ತೆ, 3 ಮತ್ತು ದೊಡ್ಡ ಕಿಚನ್ ಇರೋರಿಗೆ ಅಡಿಷ್ನಲ್ ಸೆಟ್ಟು ಟ್ಯಾಂಡಮ್ಸ್ ಬರುತ್ತೆ. ಅದಕ್ಕಿಂತ ಜಾಸ್ತಿ ಟ್ಯಾಂಡಮ್ಸ್ ಕೊಟ್ಟಿದ್ದೀವಿ ನಾವು, 3-4 ಸೆಟ್ಟು ಟ್ಯಾಂಡಮ್ಸ್ ಕೊಟ್ಟಿದ್ದೀವಿ. ನೀವು ಎಷ್ಟು ಸೆಟ್ ಟ್ಯಾಂಡಮ್ಸ್ ಬೇಕೋ ಅದನ್ನ ಕೊಟೇಶನ್ ನೋಡ್ಕೊಳ್ಳಿ. ಬಾಟಲ್ ಪುಲ್ಔಟು ಚಿಕ್ಕ ಸೈಜ್ ಬೇಕಾ ದೊಡ್ಡ ಸೈಜ್ ಬೇಕಾ ನೋಡ್ಕೊಳ್ಳಿ. ಅಡಿಷ್ನಲ್ ಆಕ್ಸೆಸರೀಸ್ ಏನು ಬೇಕು, ರೋಲಿಂಗ್ ಶಟರ್ ಬೇಕು, ಮತ್ತು ನಿಮಗೆ ಪ್ಯಾಂಟ್ರಿ ಪುಲ್ಔಟ್ ಬೇಕು. ಪ್ಯಾಂಟ್ರಿ ಪುಲ್ಔಟ್ ಒಳಗಡೆ ಗ್ಲಾಸ್ ಟ್ಯಾಂಡಮ್ಸ್ ಬರುತ್ತೆ, ಮತ್ತು ನಿಮಗೆ ಪೌಡರ್ ಕೋಟೆಡ್ ಟ್ಯಾಂಡಮ್ಸ್ ಬರುತ್ತೆ. ಸೊ ಇದನ್ನೆಲ್ಲ ನೀವು ಇದರಲ್ಲಿ ಕೊಟೇಶನಲ್ಲಿ ನೋಡ್ಕೊಂಡು ಇದನ್ನೆಲ್ಲ ಆ್ಯಡ್ ಮಾಡಿದ್ದೀರಾ ಅಂತ ಗೊತ್ತಾದಮೇಲೆ ಪ್ರೈಸಿಗೆ ಫಿಕ್ಸ್ ಆಗಬೇಕು. ಸೊ ನಿಮ್ಮ ಹತ್ರ ಬಂದರೆ ಬೇಸಿಕ್ ಕಿಚನ್ ಪ್ರೈಸ್ ಏನಿದೆ, ಏನು ಹೇಳಿ ಸರ್? ನಮ್ಮ ಬೇಸಿಕ್ ಕಿಚನ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,300-350 ಸ್ಟಾರ್ಟ್ ಆಗುತ್ತೆ. 1,350. ಅಕ್ರಿಲಿಕ್ ಬೇಕು ಅಂದರೆ 1,750-1,800. 500 ರೂಪೀಸ್ ಡಿಸ್ಕೌಂಟ್, 500 ರೂಪೀಸ್ ವೇರಿಯೇಷನ್ಸ್ ಆಗುತ್ತೆ. ಏನು ನೀವೇನು ರೆಕಮೆಂಡ್ ಮಾಡ್ತೀರಾ? ಬೇಸಿಕ್ ಅಕ್ರಿಲಿಕ್ ಹೋಗೋದು ಭಾಳ ಒಳ್ಳೆಯದು ಸರ್. ನೀವು ರೆಂಟಲ್ ಇವಾಗ ಬೆಂಗಳೂರು ಸಿಟಿಗಳೇ ಏನು ಮಾಡ್ತಾರೆ, ರೆಂಟಲ್ ಪರ್ಪಸ್ ಮಾಡ್ಕೊತಾರೆ, ಗ್ರೌಂಡ್ ಫ್ಲೋರು ಮೇಲ್ಗಡೆ ಓನರ್ ಹೌಸ್ ಡ್ಯೂಪ್ಲೆಕ್ಸ್ ಮಾಡ್ತಾರೆ. ಆವಾಗ ಲ್ಯಾಮಿನೇಟ್ಸ್ ಕೊಡೋದು ಸೂಕ್ತ. ಯಾಕಂದರೆ ಅಕ್ರಿಲಿಕ್ ರೆಂಟಲ್ ಪರ್ಪಸ್ಗೆ ಇನ್ವೆಸ್ಟ್ ಮಾಡೋದು ವಿ ಡೋಂಟ್ ಸಜೆಸ್ಟ್. ಅವಾಗ ಲ್ಯಾಮಿನೇಟ್ ತೊಗೊಳ್ಳಿ, ನಿಮ್ಮ ಮನೆಗೆ ದಯವಿಟ್ಟು ಅಕ್ರಿಲಿಕ್ ಹೋಗಿ. ಓಕೆ, ಆಮೇಲೆ ಇಲ್ಲಿ ಪ್ಲೈವುಡ್ ಅಂತ ಬಂದಾಗ ಯಾವ್ಯಾವ ಬ್ರ್ಯಾಂಡ್ ಕೊಡ್ತೀರಾ? ಸೆಂಚುರಿ, ಗ್ರೀನ್ ಪ್ಲೈವುಡ್, ಆ್ಯಪಲ್ ಪ್ಲೈವುಡ್ ಎಲ್ಲ ಬ್ರ್ಯಾಂಡೆಡ್ ಕಂಪನೀಸ್ ವಿತ್ 15 years ವಾರಂಟಿ. ಓಕೆ, ನಿಮಗೆ ಕ್ಲಬ್ ಪ್ರೈಮ್ ಅಂತ ಸೆಂಚುರಿಲಿ ಬರುತ್ತೆ, 25 years ಆನ್ ದ ಬೋರ್ಡ್ ವಾರಂಟಿ ಬರುತ್ತೆ. 1,300 ಯಾವ್ಯಾವ ಬ್ರ್ಯಾಂಡ್ ಸಿಗುತ್ತೆ? 1,300 ನಾವು ಸೈನಿಕ ಕೊಡ್ತೀವಿ. ಸೈನಿಕ ಕೊಡ್ತೀರಾ? HDHMR ಯಾವ್ದ್ರಲ್ಲಿ ಬರುತ್ತೆ? HDHMR ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ನಿಮಗೆ ವೀಕ್ಷಕರಿಗೆ ತಿಳಿಸಿದೆ, ಆಕ್ಸೆಂಟೆಸ್ ಅಂತ ಕಂಪನಿ ಇದೆ. ಸೊ ಅದನ್ನು ಅಕ್ರಿಲಿಕ್ ಯೂಸ್ ಮಾಡಿದಾಗ ಸರ್ಫೇಸ್ ಸ್ಮೂತಾಗಿ ಬರಲಿ ಅನ್ನೋ ಕಾರಣಕ್ಕೆ ಶಟರ್ಸ್ಗೆ ಮಾತ್ರ HDHMR ಆಗ್ತದೆ. ಓಕೆ ಓಕೆ. ಸೊ BWP ನಲ್ಲಿ ಯೂಸ್ ಮಾಡ್ತೀರಾ? BWP ಬಾಕ್ಸಿಂಗ್ ಬರುತ್ತೆ ನಿಮಗೆ, ಬಾಕ್ಸಲ್ಲಿ ಬರುತ್ತೆ. ಇದು ಬರೀ ಶಟರ್ಸ್, ಕಿಚನ್ ಶಟರ್ಸ್ ಮಾತ್ರ HDHMR. ವೀಕ್ಷಕರು ಕನ್ಫ್ಯೂಸ್ ಆಗಬಾರ್ದು. HDHMR ಹಾಕೊಂಡ್ರೆ ಸ್ಮೂತ್ ಫಿನಿಶ್ ಬರುತ್ತೆ ನಿಮಗೆ. ಆಂಟಿ ಟರ್ಮೈಟ್ ಸ್ಟಡಿ ಮೆಟೀರಿಯಲ್, ತುಂಬ ಡ್ಯೂರಬಲ್ ಮೆಟೀರಿಯಲ್, ಗ್ರೀನ್ ಕಲರಲ್ಲಿ ಬರುತ್ತೆ. ಆಕ್ಸೆಂಟೆಸ್ ಅದು 16 mm ಬರುತ್ತೆ ನಿಮಗೆ, ಅದು ಮಾಡ್ಯುಲರ್. ಫ್ರಂಟ್ ಶಟರ್ಸ್ಗೆ ಏನಾಗ್ತೀವಿ ಅಂತ ಹೇಳಿದ್ರೆ ಎಲ್ಲೂ ವೇವಿನೆಸ್ ಬರಬಾರ್ದು ಅಕ್ರಿಲಿಕ್ ಹಾಕೋ ಉದ್ದೇಶಕ್ಕೆ, ಎಲ್ಲೂ ನಿಮಗೆ ಬಂಪ್ಸ್ ಕಾಣಿಸ್ಬಾರ್ದು ಅನ್ನೋ ಉದ್ದೇಶಕ್ಕೆ ಅದನ್ನ ಹಾಕ್ತೀವಿ. ಬಟ್ ಇದರಲ್ಲಿ ಪ್ರೀಮಿಯಂ ಅಲ್ಲಿ BWP, HDHMR ಎಲ್ಲ ಪ್ರೀಮಿಯಮ್. ನಿಮಗೆ ಅಕ್ರಿಲಿಕ್ ತೊಗೊಂಡ್ರೆ ಪ್ರೀಮಿಯಂ ನಿಮಗೆ 1,800 ರೂಪಾಯಿ per square. 750 ಡಿಸ್ಕೌಂಟ್ ಮಾಡಿ 700 ಮಾಡ್ಕೊಡ್ತೀವಿ. 1,700-1,800 ಅಂದ್ಕೊಳ್ಳಿ, ಡಿಸೈನ್ ಮೇಲೆ ಡಿಸ್ಕೌಂಟ್ ಹಾಕಿ ಮಾಡ್ಕೊಡ್ತೀರಾ ಅಲ್ವಾ? ಸೊ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಯಾರು ನಮ್ಮ ರೇಟಿಗೆ 1,700 ನೀವು ಒಂದು ವೇಳೆ ಇಂಟೀರಿಯರ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಅಕ್ರಿಲಿಕ್ ಕಿಚನ್ಗೆ ಹೋಗಿ ವೀಕ್ಷಕರೇ, ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಫಾಲ್ ಸೀಲಿಂಗ್. ಏನೇನು ಆಪ್ಷನ್ ಕೊಡ್ತಾ ಇದ್ದೀರಾ, ಯಾವುದಕ್ಕೆ ಎಷ್ಟು ರೇಟ್ ಆಗುತ್ತೆ ಸರ್? ಫಾಲ್ ಸೀಲಿಂಗು ನಿಮಗೆ ಪೆರಿಫರಲ್ ಬರುತ್ತೆ. ಪೆರಿಫರಲ್ ಬಂದರೆ ಬರೀ ಬಾರ್ಡರ್ಸಲ್ಲಿ ಮಾತ್ರ ಮಾಡ್ತಾರೆ. ನಿಮ್ಗೆ 100-120 ರೂಪಾಯಿಗೂ ಸ್ಟಾರ್ಟ್ ಆಗುತ್ತೆ. 120 ರೂಪಾಯಿ per square feet ಇದೆ. ಈ ಥರ ವೇವ್ ಎಲ್ಲ ಮಾಡಬೇಕು, ವೇವ್ ಎಲ್ಲ ಮಾಡಿದ್ರೆ ಸ್ವಲ್ಪ ಲೇಬರ್ ಖರ್ಚಾಗಿ 10-20 ರೂಪಾಯಿ ಎಕ್ಸ್ಟ್ರಾ ಆಗೋದು. ಎಷ್ಟಾಗ್ಬೋದು ಸರ್? 10-20 ರೂಪೀಸ್, 160 ಎಲ್ಲ 140-150 ರೂಪೀಸ್ ಮಾಡಿ. PVC ಫಾಲ್ ಸೀಲಿಂಗ್ ಬೇಕಂದ್ರೆ ಎಷ್ಟು? PVC ಫಾಲಿಂಗ್ 150-160 ಇದೆ. ಓಕೆ, ನಮಗೆ ಅಕ್ರಿಲಿಕ್ ಫಾಲ್ ಸೀಲಿಂಗ್ ಬೇಕು ವಿತ್ ವುಡನ್ ಇಂಟಿಗ್ರೇಷನ್. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸರ್, ರೇಟ್ ಹೇಳಿ ಸರ್, ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಬಿಡಲಿ. ಸರ್ ಅದು 250-300 ರೂಪೀಸ್ ವರೆಗೂ ಇದೆ. 250-300 ಅಕ್ರಿಲಿಕ್ ಸಿಗುತ್ತೆ, ವುಡನ್ ಸಿಗುತ್ತೆ ನಿಮಗೆ. ಓಕೆ, ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್. ಮಾಡಿದ್ರೆ ಇಲ್ಲದ್ರ ಮಾಡಿದ್ದೀವಿ. ಇವಾಗ ಹೊಸದಾಗಿ ಸ್ಟ್ರೆಚ್ ಸೀಲಿಂಗ್ ಅಂತ ಬಂದಿದೆ, ತೋರಿಸ್ತೀವಿ. ಸ್ಟ್ರೆಚ್ ಮಾಡಿ ನೀವು ಏನು ಹೇಳಿದ್ರಲ್ಲ, ಸ್ಟ್ರೆಚ್ ಮಾಡೋದಂತ ನೀವು ಅಕ್ರಿಲಿಕ್ ಹೇಳಿದ್ರಲ್ಲ, ಸೇಮ್ ಅದೇ ಪ್ಯಾಟರ್ನ್ ಬರುತ್ತೆ. ಸ್ಟ್ರೆಚ್ ಸೀಲಿಂಗ್ ಅಂತ ವೀಕ್ಷಕರಿಗೆ ವಿಡಿಯೋದಲ್ಲಿ ತೋರಿಸ್ಬಿಡೋಣ. ತುಂಬಾ ಎಲಿಗೆಂಟ್ ಆಗಿ ಬರುತ್ತೆ. ಬರ್ತೀರಿ ಸರ್? ಸ್ಟ್ರೆಚ್ ಸೀಲಿಂಗ್ ಬಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಹೇಳಿ ಸರ್. ನಿಮಗೆ ಒಂದು 350 ರೂಪೀಸ್ ಆಗುತ್ತೆ. 350 ರೂಪೀಸ್ per square feet. ತುಂಬಾ ಸಖತ್ತಾಗಿ ಬರುತ್ತೆ, ಎಲಿಗೆಂಟ್ ಆಗಿ. ವೀಕ್ಷಕರ ವಿಡಿಯೋ ತೋರಿಸ್ಬಿಡೋಣ ಅಲ್ಲ? ಸೊ ನಾವು ಮಾತಾಡ್ತಿರ್ಬೇಕಾದ್ರೆ ವಿಡಿಯೋನು ಬರ್ತಾ ಇರುತ್ತೆ,
ಇರುತ್ತೆ, ಅದ್ರ ಇಮೇಜಸ್ ಕೂಡ ಬರ್ತಾ ಇರುತ್ತೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಾ ಇರುತ್ತೆ. ಡೆಫಿನೆಟ್ಲಿ ಅದನ್ನು ಕೂಡ ನೋಡ್ಕೋಬಹುದು. ಸೊ ನೆಕ್ಸ್ಟ್ ಬರೋದು ವಾರ್ಡ್ರೋಬ್ಗಳು. ಏನೇನು ರೇಟ್ ಚಾರ್ಜಸ್ ಮಾಡ್ತಾ ಇದ್ದಾರೆ ಸರ್? ವಾರ್ಡ್ರೋಬ್ಸ್ 1200 ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮದು. 1200 ಅಲ್ಲಿ ನಾರ್ಮಲ್ ನಿಮಗೆ ಸ್ವಿಂಗ್ ಅಂದ್ರೆ ಓಪನಬಲ್ ಅಲ್ಮಿರಾ ಕಾನ್ಸೆಪ್ಟ್ ಅದು. ಅದು ಬಂದ್ಬಿಟ್ಟು ಟೈಮ್ ಟೆಸ್ಟೆಡ್ ಪ್ರೂವನ್ ಕಾನ್ಸೆಪ್ಟ್. ಏನಕ್ಕಂದ್ರೆ ಆಗಿನ ಕಾಲದಿಂದ ನಾವು ಅಲ್ಮಿರಾ ಯೂಸ್ ಮಾಡಿದ್ದೀವಿ. ನೀವು ಏನು ಹಿಂಗೆ ಓಪನ್ ಮಾಡ್ತೀವಿ ಡೋರ್ಸು, ಅದು ಡ್ಯೂರಬಲ್ ಆಗಿ ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ. ಸ್ಲೈಡಿಂಗ್ ಪ್ರಾಬ್ಲಮ್ ಏನು ಬರುತ್ತೆ ಅಂತ ಹೇಳಿದ್ರೆ, ಸ್ಪೇಸ್ ಕಮ್ಮಿ ಇದ್ರೆ ಆಬ್ವಿಯಸ್ಲಿ ಸ್ಲೈಡಿಂಗ್ ಮಾಡಲೇಬೇಕು. ಬಟ್ ಸ್ಲೈಡಿಂಗ್ ಚಾನಲ್ಸ್ ಹೋಗೋದು, ಸ್ಲೈಡಿಂಗ್ ಮೇಂಟೆನೆನ್ಸ್ ಬರುವಂಥ ಸಮಸ್ಯೆ ಬಂದ್ಬಿಡುತ್ತೆ. ಅದೊಂದೇ ಇಲ್ಲ, ನಿಮಗೆ ಸ್ಪೇಸ್ ಇತ್ತು ಓಡಾಡೋಕ್ಕೆ ಅಂದರೆ ದಯವಿಟ್ಟು ಸ್ವಿಂಗ್ ಹೋಗಿ. ಏನಕ್ಕೆ ಅಂದರೆ ಮೇಂಟೆನೆನ್ಸ್ ಈಸಿ. ಅದು 1200 ರೂಪಾಯಿಗೆ ಯಾವ್ದು ಕೊಡ್ತೀರಾ ನೀವು? ಸ್ವಿಂಗ್ ಸರ್. ಸ್ವಿಂಗ್ ನಿಮ್ಗೆ 50-100 ರೂಪಾಯಿ ಡಿಫ್ರೆನ್ಸಲ್ಲಿ ಸ್ಲೈಡಿಂಗ್ ಬಂದ್ಬಿಡುತ್ತೆ ಅಷ್ಟೇ. ಅದಕ್ಕೆ ಏನಿಲ್ಲ, ಬರೀ ಸ್ಲೈಡಿಂಗ್ ಚಾನಲ್ ನಿಮ್ಗೆ ಒಂದು 5,000-6,000 ರೂಪಾಯಿ ಇಲ್ಲ ಮ್ಯಾಕ್ಸಿಮಮ್ 7,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಲ್ಯಾಕ್ರೆಡ್ ಗ್ಲಾಸ್ ಬೇಕು ಅಂದ್ರೆ ಅದು ಜಾಸ್ತಿ ಆಗುತ್ತೆ, ಅದೊಂದು 1600 ಆಗುತ್ತೆ ಸರ್. 1600. ಓಕೆ, ಸ್ವಲ್ಪ ಡಿಸ್ಕೌಂಟ್ ಹಾಕೊಡ್ತೀರಾ? ಡಿಸ್ಕೌಂಟ್ ಮಾತಾಡ್ಬೋದು ಸರ್, ಡಿಸೈನ್ ಪ್ಯಾಟರ್ನ್ ಮೇಲೆ ಹೋಗುತ್ತೆ. ಸೊ ಪ್ಲೇನ್ ಡಿಸೈನ್ಸ್ ಇದ್ರೆ ಕಮ್ಮಿ ಮಾಡ್ಬೋದು. ವೀಕ್ಷಕರು ಕೆಲವೊಂದು ಡಿಫ್ರೆಂಟ್ ಆಗಿರೋ ಡಿಸೈನ್ಸ್ ತಗೊಬರ್ತಾರೆ, ಅದನ್ನ ಅಚೀವ್ ಮಾಡೋಕ್ಕೆ ನಮಗೆ ಮೆಟೀರಿಯಲ್ಸ್ ಎಲ್ಲ ಜಾಸ್ತಿ ಆಗುತ್ತೆ, ಲೇಬರು ಜಾಸ್ತಿ ಆಗುತ್ತೆ, ಅವಾಗ ಸ್ವಲ್ಪ ನಿಮಗೆ ಎಲಿವೇಟ್ ಆಗುತ್ತೆ. ಓಕೆ, 1600 ಅಲ್ಲಿ ಲ್ಯಾಕರ್ಡ್ ತಗೊಂಬೋದು, ಪ್ರೀಮಿಯಂ ಆಗಿರೋ. ಯಾರು ಕೊಡಲ್ಲ ಸರ್ ನಮ್ಮ ರೇಟಿಗೆ. ಓಕೆ ಸರ್. ಆಮೇಲೆ ವಾಲ್ ಪ್ಯಾನಲಿಂಗ್ಗಳು ಈ ತರ ರಾಫ್ಟರ್ಸ್ ಹಾಕಬೇಕು, ಅವಾಗೆಲ್ಲ ಏನು ಚಾರ್ಜ್ ಮಾಡ್ತೀರಾ ಸರ್? ರಾಫ್ಟರ್ಸ್ ವಾಲ್ ಮೇಲೆ ಹೋಗುತ್ತೆ. ನಿಮಗೆ ಒಂದು 10x10 ವಾಲ್ ಇತ್ತು ಅಂತ ಹೇಳಿದ್ರೆ ರಾಫ್ಟರ್ಸ್ ನಾವು 1000 ರೂಪೀಸ್ ಇಂದ ನಾವು ಮಾಡ್ತೀವಿ. 1000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. 1000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ನೀವು ಮಾರ್ಕೆಟಲ್ಲಿ ಮಾರೋದೇ ನಿಮಗೆ 1000-1200 ರೂಪಾಯಿ ಒಂದು ಪ್ಲ್ಯಾಂಕ್. ನಾವು 1000 ರೂಪಾಯಿಗೆ ಇದನ್ನ ಮಾಡ್ಕೊಡ್ತಾ ಇದೀವಿ, ಯೋಚನೆ ಮಾಡಿ. ಅದು PVC ಮೆಟೀರಿಯಲ್ ಅಲ್ಲ, ರಾಫ್ಟರ್ ಮೆಟೀರಿಯಲ್, ಚಾರ್ಕೋಲ್ ರಾಫ್ಟರ್. 1000 ರೂಪಾಯಿ ಸ್ಕ್ವೇರ್ ಫೀಟ್. 1000 ರೂಪಾಯಿ ಸ್ಕ್ವೇರ್ ಫೀಟ್ಗೆ 10x10 ವಾಲ್ ಕೊಟ್ಟರೆ ನಿಮಗೆ 10x10 1000 ರೂಪಾಯಿಗೆ ಸ್ಕ್ವೇರ್ ಫೀಟ್ ಪರ್ ಪ್ರೈಸ್ ಪರ್ ಸ್ಕ್ವೇರ್ ಫೀಟ್ಗೆ ಮಾಡ್ಕೊಡ್ತಾ ಇದ್ದಾರೆ. ಅಂದ್ರೆ 10,000 ರೂಪೀಸ್ ಅಲ್ಲಿ ಇಡೀ ವಾಲ್ನೇ ಇಲ್ಲೇ ವಾಲ್ನೇ ಕವರ್ ಮಾಡ್ಕೊಡ್ತಿದ್ದೆ. ಬಟ್ ಮಾರ್ಕೆಟಲ್ಲಿ ನಿಮಗೆ ಒಂದು ಪ್ಲ್ಯಾಂಕ್ ಸಿಗೋದು ಕಂಪನಿದು, ಬ್ರ್ಯಾಂಡೆಡ್ ಕಂಪನಿದು 1200 ರೂಪಾಯಿ. 1500. ಬಟ್ ನಾವು ಮಾಡ್ತಿದ್ದೀವಿ, ಅದು ಹೇಗೆ ಅಂತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀವಿ, ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀರಾ. ಓಕೆ ಸರ್. ನೆಕ್ಸ್ಟ್ ಫೈನಲ್ ಆಗಿ ಬರ್ತಾವೆ ವಾಲ್ ಪೇಂಟಿಂಗ್ ಎಲ್ಲ ಮಾಡ್ತಾರೆ, ಹ್ಯಾಂಡ್ ಪೇಂಟಿಂಗ್ ಮಾಡ್ತಾರೆ. ಅದನ್ನ ತೋರಿಸಿದ್ದೀವಿ ನಾವು. ಅದು ಏಷ್ಯನ್ ರಾಯಲ್ ಅಲ್ಲಿ ಬರುತ್ತೆ ಪೇಂಟು, ನಿಮಗೆ ಈಸಿಯಾಗಿ ವಾಶ್ ಮಾಡ್ಬೋದು, ಏನೋ ಗಲೀಜಾಗ್ತದೆ. ಸೊ ಅದು ನಿಮಗೆ ಲಮ್ಸಮ್ ಅಲ್ಲಿ ಹೋಗುತ್ತೆ, ಸ್ಕ್ವೇರ್ ಫೀಟ್ ಅಲ್ಲಿ ನಾವು ಮಾಡಲ್ಲ. ಓಕೆ, ಲಮ್ಸಮ್ ಅಲ್ಲಿ ನೀವೇನು ಆರ್ಟ್ ವರ್ಕ್ ತೋರಿಸ್ತೀರಾ, 10x10 ಬೇಕು ಫುಲ್ 10x10 ಆರ್ಟ್ ವರ್ಕ್ ಏನು ನೀವು ಆರ್ಟ್ ವರ್ಕ್ ತೋರಿಸ್ತಾ ಇರ್ತೀರಾ, ಅದರಲ್ಲಿ ಏನೇನು ಡಿಪಿಕ್ಷನ್ ಇದೆ ಅದ್ರ ಮೇಲೆ ನಿಮ್ಗೆ ಒಂದು ಲಮ್ಸಮ್ ಅಂದಾಜು ಇರಬೇಕು ಸರ್. ಒಂದು 25,000-30,000 ಒಳ್ಳೆ ಸಕ್ಕತ್ತಾಗಿರೋದು ಒಂದು ವೀಕ್ಷಕರಿಗೆ ಮಾಡಿದ್ದೀವಿ ನಾವು. ಅವ್ರಿಗೊಂದು ಎತ್ತಿನ ಗಾಡಿ ಬೇಕಾಗಿತ್ತು ತುಮಕೂರಲ್ಲಿ, ತುಂಬ ದೊಡ್ಡ ವಾಲ್ ಇತ್ತು ಸ್ಕೈಲ್ ಹೈಲೈಟ್ ಮೇಲೆ. ನಿಮ್ಗೊಂದು 7 ಹಿಂಗಿತ್ತು, ಸಾರಿ 6 ಹಿಂಗಿತ್ತು, 10 ಅಗಲ ಇತ್ತು, ಚೆನ್ನಾಗಿ ಮಾಡ್ಕೊಟ್ಟಿದ್ದೀವಿ. ಅದ್ರ ಇಮೇಜ್ ಇದೆ, ಬೇಕಾದ್ರೆ ಇಲ್ಲಿ ತೋರಿಸಿ. ಇಮೇಜ್ ಹಾಕೋಣ ಹಾಗಾದ್ರೆ. ಸೊ ಫೈನಲ್ ಆಗಿ ಬರೋದು ವಾಲ್ ಪೇಪರ್ ಏನು ಚಾರ್ಜ್ ಮಾಡ್ತಾ ಇದ್ದಾರೆ ಸರ್? ವಾಲ್ ಪೇಪರ್ ನಿಮಗೆ ಸ್ಕ್ವೇರ್ ಫೀಟ್ ರೋಲ್ ಬಂದ್ಬಿಟ್ಟು ನಿಮಗೆ 3,500 ರೂಪೀಸ್. 2,500 ಇದೆ, ಅದು ಅಷ್ಟೊಂದು ಚೆನ್ನಾಗಿರೋ ಡಿಸೈನ್ ಸಿಕ್ಕಲ್ಲ. 3,500 ರೂಪೀಸ್. ಓಕೆ. ಆಮೇಲೆ ಟೆಕ್ಸ್ಚರ್ ಪೇಂಟ್ ಅಂತ ಬರುತ್ತೆ, ರಾಯಲ್ ಪ್ಲೇ. ಟೆಕ್ಸ್ಚರ್ ಪೇಂಟ್ ನಿಮಗೆ ಸ್ಕ್ವೇರ್ ಫೀಟ್ ಮೇಲೆ ಹೋಗುತ್ತೆ ಸರ್. ಎಷ್ಟು ಸ್ಕ್ವೇರ್ ಫೀಟ್ ಸರ್? ಸ್ಕ್ವೇರ್ ಫೀಟ್ ಟೆಕ್ಸ್ಚರ್ ಪೇಂಟ್ ನಿಮಗೆ 200 ರೂಪೀಸ್. 150-200 ರೂಪೀಸ್. ಓಕೆ ಸರ್. ಓವರ್ ಆಲ್ ಆಗಿ ಜಸ್ಟ್ ಫೈನಲ್ ಕೊಟ್ಬಿಡೋಣ. ಇವಾಗ ಒಂದು 2 BHK ಮನೆ ಮಾಡಬೇಕು ಅಂತಂದ್ರೆ ಇವೆಲ್ಲ ಇಂಟಿಗ್ರೇಷನ್ ಮಾಡಿಬಿಟ್ಟು ಮೀಡಿಯಮ್ ಆಗಿ ಮಾಡಬೇಕು, ಎಷ್ಟಾಗ್ಬೋದು ಸರ್ ಪ್ಯಾಕೇಜ್? ಬಿಟ್ವೀನ್ 4 to 5 ಲಕ್ಷ. 4-5 ಲಕ್ಷ ಮಿನಿಮಮ್. ಓಕೆ. ಪ್ರೀಮಿಯಮ್ ಆಗಿ ಮಾಡಬೇಕು, ಪ್ರೀಮಿಯಮ್ ಅಂದ್ರೆ ಒಂದು ಇರೋದೆಲ್ಲ ಆಗ್ಬೇಕು ಸರ್. 2 ಲಕ್ಷ 2.5 ಲಕ್ಷ ಜಾಸ್ತಿ ಇಟ್ಕೊಳ್ಳಿ. ಅಷ್ಟೇನಾ? ಅಷ್ಟೇ. 4 ಇರೋದು 6 ಲಕ್ಷ ಆಗುತ್ತೆ. 6.5-7 ಲಕ್ಷ ಆಗುತ್ತೆ. 7 ಲಕ್ಷ ಆಗುತ್ತೆ. ಪ್ರೀಮಿಯಮ್ ಮಾಡ್ಕೊಡ್ತೀವಿ. ಪ್ರೀಮಿಯಂ ಇಡೀ ಮಾರ್ಕೆಟ್ ಅಲ್ಲಿ ಯಾವ್ದು ಇರ್ಬಾರ್ದು, ಯಾರು ಮಾಡಲ್ಲ ಸರ್. ಈಗೆಲ್ಲ ಬೇರೆ ಕಂಪ್ನಿ ಅವ್ರು ಬೈಕೊಂತೀವಿ, ಯಾರಪ್ಪ ನಮಗೆಲ್ಲ ಹಾಳು ಮಾಡ್ತಿದ್ದಾರೆ ಮಾರ್ಕೆಟ್ ಅಂತ. ಇದು ಒಳ್ಳೆ ಮಾತು ಹೇಳಿದ್ರು. ಎಲ್ಲ ಕಂಪ್ನಿಯವ್ರು ಬೈತಾ ಇದ್ದಾರೆ ಇವರಿಗೆ. 7 ಲಕ್ಷಕ್ಕೆಲ್ಲ ಪ್ರೀಮಿಯಂ ಕೊಡ್ತೀವಿ. ಅದೇ 7 ಲಕ್ಷಕ್ಕೆ ನಿಮ್ಮ ಪ್ರಕಾರ ನಿಮ್ಮ ಕಾಂಪಿಟೇಟರ್ ಎಷ್ಟು ಕೊಡ್ಬೋದು ಸರ್? ನಮ್ಮ ಕಾಂಪಿಟೇಟರ್ ಈಸಿಯಾಗಿ 10-1 ಲಕ್ಷ ಚಾರ್ಜ್ ಮಾಡ್ತಾರೆ. 4 ಲಕ್ಷ ಡಿಫ್ರೆನ್ಸ್. 4 ಲಕ್ಷ 100% ಡಿಫ್ರೆನ್ಸ್. ಇದೇನು ಬೇಡ, ನಾವು ಚಾಲೆಂಜ್ ಕೊಡ್ತೀವಿ ವೀಕ್ಷಕರಿಗೆ. ನಮ್ಮ ಹತ್ರ ಕೊಟೇಶನ್ ಇಸ್ಕೊಳ್ಳಿ, ಇನ್ನೊಬ್ಬರ ಹತ್ರ 4 ಜನದ ಕೊಟೇಶನ್ ಇಸ್ಕೊಂಡು ಬನ್ನಿ. ಅವ್ರ ರೇಟ್ಸ್ ನಮ್ಕಿನ್ನ ಕಮ್ಮಿ ಇತ್ತು ಅಂತ ಹೇಳಿದ್ರೆ ನಾವೇ ನಿಮಗೆ ಅದ್ರ ಮೇಲೆ ಒಂದು 20,000 ಡಿಸ್ಕೌಂಟ್ ಕೊಟ್ಟು ಮಾಡ್ಕೊಡ್ತೀವಿ. ಡಿಸ್ಕೌಂಟ್ ಕೊಟ್ಟು ಮಾಡ್ಕೊಡ್ತೀರಾ? ಸೂಪರ್ ಅಲ್ಲ ಸರ್ ಇದು. ಮಾರ್ಕೆಟ್ ಚಾಲೆಂಜ್ ಕೊಡ್ತಾ ಇದ್ದಾರೆ ಬ್ರಿಕ್ ಅಂಡ್ ಪ್ಲೈ ಕಡೆಯಿಂದ. ನೋಡೋಣ, ಮಾರ್ಕೆಟ್ ಅಂತೂ ನಿಜವಾಗ್ಲೂ ಇವತ್ತು ಅಲ್ಲೋಲ ಕಲ್ಲೋಲ ಗ್ಯಾರಂಟಿ ವಿಡಿಯೋ ಬಿಟ್ಟ ಮೇಲೆ ಇವೆಲ್ಲ ಕೊಟ್ಟು ಗ್ಯಾರಂಟಿ ವಾರಂಟಿ ಎಷ್ಟು ಕೊಡ್ತೀರಾ? 15 ಇಯರ್ಸ್. 15 ವರ್ಷ ಇವೆಲ್ಲ ಕೊಟ್ಟು 15 ವರ್ಷ ಗ್ಯಾರಂಟಿ. ಯಾವ್ದ್ರ ಮೇಲೆ ಎಷ್ಟು ಗ್ಯಾರಂಟಿ ಇರುತ್ತೆ ಸರ್? ಪ್ಲೈವುಡ್ ಮೇಲೆ 15 ಇಯರ್ಸ್ ವಾರಂಟಿ ಇರುತ್ತೆ. ಫಿಕ್ಸ್ಚರ್ಸ್ ಫಿಟ್ಟಿಂಗ್ಸ್ ಮೇಲೆ ಹಾರ್ಡ್ವೇರ್ಸ್ ಅಂತ ಬಂದ್ರೆ 5 ವರ್ಷ ವಾರಂಟಿ ಬರುತ್ತೆ. ನಿಮ್ಮ ಕಡೆಯಿಂದ ಮೇಂಟೆನೆನ್ಸ್ ಎಷ್ಟು ವರ್ಷ ಇರುತ್ತೆ? 2 ಇಯರ್ಸ್ ಫ್ರೀ ಕಾರ್ಪೆಂಟರ್. 2 ವರ್ಷ ಕಾರ್ಪೆಂಟರ್ ಸರ್ವಿಸಸ್. ಕಂಪನಿ ಬೇರೆ ಸ್ಟ್ಯಾಂಡರ್ಡ್ ಅಲ್ಲಿ, ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ ಅಲ್ಲಿ 1 ವರ್ಷ ಕೊಡೋದು. 2 ವರ್ಷ ಏನೋ ಸಮಸ್ಯೆ ಆದ್ರೂ ಕಾಲ್ ಮಾಡಿ ಮಾಡ್ಕೊಡ್ತೀವಿ, ಅಟೆಂಡ್ ಮಾಡ್ತೀವಿ. ಬಟ್ ಪ್ರೊವೈಡೆಡ್ ನೀವು ನಮಗೆಲ್ಲ ಡ್ಯೂಸ್ ಎಲ್ಲ ಕ್ಲಿಯರ್ ಮಾಡಿರ್ಬೇಕು. ಡ್ಯೂ ಕ್ಲಿಯರ್ ಆಗಿ ಸರ್ಟಿಫಿಕೇಟ್ ಕೊಡ್ತಾರೆ. ಡ್ಯೂ ಕ್ಲಿಯರ್ ಆಗಿಲ್ಲ ಅಂದ್ರೆ ನಾವು ಹೆಂಗೆ ಸರ್ಟಿಫಿಕೇಟ್ ಕೊಡೋದು? ಹೌದು, ವಾರಂಟಿ ಬೇಕಂತಂದ್ರೆ ದಯವಿಟ್ಟು ಡ್ಯೂ ಕ್ಲಿಯರ್ ತಗೊಳ್ಳಿ. ಜೊತೆಲಿ GST ಸರ್ಟಿಫಿಕೇಟ್ ಇರುತ್ತೆ, GST ಇದು ಬಿಲ್ಸ್ಗಳು ಬರುತ್ತೆ. ಅದರಿಂದ ಅವೆಲ್ಲ ಕ್ಲಿಯರ್ ಆಗಿದ್ರೆ ಡೆಫಿನೆಟ್ಲಿ ನಿಮ್ಗೆ ನಮ್ದು ಏನು ಮಾಡಿದೀವಿ, ಸಾರಿ ಸರ್ ಇಂಟರಪ್ಟ್ ಮಾಡಿ. ಸೊ ಏನು ಮಾಡಿದೀವಿ ಅಂತ ಹೇಳಿದ್ರೆ ನಮ್ದು ಪೇಮೆಂಟ್ಸ್ ಎಲ್ಲ ಬ್ರೇಕ್ ಮಾಡಿದ್ದೀವಿ. ಸೊ ನಿಮ್ಗೆ ಲಾಸ್ಟ್ ಕಂಪ್ಲೀಷನ್ ಅಲ್ಲಿ ಆದ್ಮೇಲೆ ಇಷ್ಟು ಕೊಡ್ಬೋದು ಅಂತ. ಕೆಲವೊಂದು ವೀಕ್ಷಕರು ಕೆಲಸ ಮಾಡಿದ್ರು
ಅವರು ಬೇಕು ಅಂತ 90% ನಮಗೆಲ್ಲೂ ಪ್ರಾಬ್ಲಮ್ ಆಗಿಲ್ಲ. ಸೊ ಕೆಲವರು ವೀಕ್ಷಕರು ದುಡ್ಡು ಉಳಿಸ್ಕೊಂಡ್ಬಿಟ್ರೆ ನಾಳೆ ಗ್ಯಾರಂಟಿ ವಾರಂಟಿಗೆ ಅವರಿಗೆ ಸಮಸ್ಯೆ ಆಗುತ್ತೆ. ವೀಕ್ಷಕರು ತಿಳ್ಕೊಬೇಕಾದ್ರೆ ಗ್ಯಾರಂಟಿ ಸಿಗಲ್ಲ, ವಾರಂಟಿ ಸಿಗಲ್ಲ, ಆಮೇಲೆ ಎಲ್ಲ ಒದ್ಲಾಡ್ತಾರೆ, ಬೇರೆ ಕಾರ್ಪೆಂಟ್ರ್ ಕೈಲಿ ಮಾಡಿಸ್ಕೊಂಡು ಹೋಗ್ತಾರೆ, ಅವ್ರಿಗೆ ಕೆಲಸ ಗೊತ್ತಿರಲ್ಲ, ನಾವು ಮಾಡಿರೋ ಕೆಲಸನ ಹಾಳು ಮಾಡ್ತಾರೆ. ಸೊ ನೀವೇನೋ ಒಂದು 50,000 ಲಕ್ಷ ಉಳಿಸ್ಕೊಂಡು ಅದರಿಂದ ನೀವೇನೋ ಸೇವಿಂಗ್ಸ್ ನಾನು ಮಾಡ್ಕೊಂಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನಮಗೆ ಕರೀರಿ, ಒಂದು ಸ್ಕ್ರೂ ಸಮಸ್ಯೆ ಇದ್ರೂ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ, ಮಾಡ್ಕೊಡ್ತೀರಾ, ಬಂದು ನಾವು ಮಾಡ್ಕೊಡ್ತೀವಿ. ಆಮೇಲೆ ನೀವು ಬೆಂಗಳೂರು ಒಂದೇನಾ ಆಲ್ ಓವರ್ ಕರ್ನಾಟಕ? ಆಲ್ ಓವರ್ ಕರ್ನಾಟಕ ಸರ್. ಮಾಡಿದ್ದೀರಾ ಸದ್ಯದಲ್ಲಿ? ಸರ್ ಇವಾಗ ನೆಕ್ಸ್ಟು ನಿಮಗೆ ಹೊಸದುರ್ಗ ನೀವು ವಿಸಿಟ್ ಮಾಡ್ತಾ ಇರ್ತೀರಲ್ಲ, ರೀಸೆಂಟಾಗಿ ಎಲ್ಲೆಲ್ಲಿಂದ ವಿಸಿಟ್ ಮಾಡ್ಕೊಂಡು ಬಂದ್ರಿ ನೀವು? ಸರ್ ನಮಗೆ ರೀಸೆಂಟಾಗಿ ಬಂದಿರುವಂಥ ಅದ್ಭುತ ರೆಸ್ಪಾನ್ಸ್ ಅಂದರೆ ನಮ್ಮ ಮಲೆನಾಡು ಶಿವಮೊಗ್ಗ. ಹಾಂ ಸರ್, ಶಿವಮೊಗ್ಗ ಬಂದ್ರಾ? ಶಿವಮೊಗ್ಗ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್. ದಾವಣಗೆರೆ ಹೋಗಿದ್ರಾ? ದಾವಣಗೆರೆನೂ ಚೆನ್ನಾಗಿದೆ, ಸೆಂಟರ್ ಆಫ್ ಕರ್ನಾಟಕ, ಹೊಸದುರ್ಗ, ಹಾಸನ ತಿರ್ಗಾ, ಸಕಲೇಶ್ಪುರ ತಿರ್ಗಾ, ಮಲೆನಾಡು ಅಕ್ಕಪಕ್ಕದಲ್ಲಿ ಭಾಳ ಎಂಕ್ವೈರೀಸ್ ಒಳ್ಳೆಯದು ಬರ್ತಾ ಇದೆ. ಕಡೂರು, ಚಿಕ್ಕಮಗಳೂರು, ನಿಟ್ಟೂರು, ಚಿಕ್ಕನಾಯಕನಹಳ್ಳಿ ಒಳ್ಳೆ ಓಡಾಡ್ತಾ ಇದ್ದೀರಾ? ಬರೀ ಮಲೆನಾಡು ಅಕ್ಕಪಕ್ಕನೇ ಓಡಾಡ್ತಿದ್ದೀವಿ ಸರ್. ಬೆಂಗಳೂರಲ್ಲಿ ರೆಸ್ಪಾನ್ಸ್ ಯಾವ ಥರ ಇದೆ ಸರ್? ಬೆಂಗಳೂರಲ್ಲಿ ಚೆನ್ನಾಗಿದೆ. ಬೆಂಗಳೂರು ನಾವು ಬಿಡಲ್ಲ, ರಾಜಧಾನಿ ನಮ್ಮದು ಮೂಲ ಸ್ಥಾನ. ಸರ್ ಫೈನಲ್ ಆಗಿ ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬುಕ್ ಮಾಡೋದು ಹೇಗೆ, ನಿಮ್ಮನ್ನು ಕರೆಸೋದು ಹೇಗೆ, ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಸರ್. ವೀಕ್ಷಕರಿಗೆ ನಂಬರ್ಸು ವಿಡಿಯೋಲಿ ನಡೀತಾ ಇರುತ್ತೆ. 3 ನಂಬರ್ಸಲ್ಲಿ ಯಾವ ನಂಬರ್ಗಾದ್ರೂ ಕಾಲ್ ಮಾಡ್ಬೋದು. ಲೊಕೇಶನ್ ಕಳಿಸ್ತೀವಿ, ಆಫೀಸಿಗೆ ಬನ್ನಿ, ಇಲ್ಲ ಸೈಟಿಗೆ ಬರಬೇಕು ಅಂದ್ರೆ ಸೈಟಿಗೆ ಬರ್ತೀವಿ. ಫ್ರೀ ಸೈಟ್ ವಿಸಿಟ್. ಹಾಂ, ದಯವಿಟ್ಟು ವೀಕ್ಷಕರು ಇಂಟ್ರೆಸ್ಟ್ ಇರೋರು, ನಾವು ಇನ್ ಕೇಸ್ ಕಾಲ್ ಎತ್ತಿಲ್ಲ ಅಂತ ಹೇಳಿದ್ರೆ ನಾವು ಲಿಮಿಟೆಡ್ ಬುಕಿಂಗ್ಸ್ ತೊಗೋತಿರೋದು. ವೀಕ್ಷಕರು ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಎವ್ರಿ ಮಂತಿಗೆ ಇಷ್ಟು ವಿಸಿಟ್ಸು, ಇಷ್ಟು ಬುಕಿಂಗ್ಸ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಬಿಕಾಸ್ ನಾವು ಪ್ಲ್ಯಾನ್ ಮಾಡ್ಕೊಂಡು ನಾವು ಮಾಡ್ತಿರೋದು, ಸುಮ್ಮನೆ ಬರುತ್ತೆ ಅಂತ ಎಲ್ಲ ತೊಗೋತಿಲ್ಲ. ಅದಕ್ಕೆ ಸ್ವಲ್ಪ ರೆಸ್ಪಾನ್ಸ್ ಏನಾದರೂ ಡಿಲೇ ಇದ್ದರೆ ನಿಮಗೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ನೀವೇ ಕಾಲ್ ಮಾಡಿ, ಇನ್ ಕೇಸ್ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಗೆ ರಿಮೈಂಡ್ ಮಾಡಿದ್ರೆ ನಿಮ್ಮ ಕೊಟೇಶನನ್ನು ಕಳಿಸ್ಕೊಡ್ತೀರಾ ಅಲ್ವಾ? ಸೊ ವೀಕ್ಷಕರೇ, ಕಂಪ್ಲೀಟ್ ನಂಬರನ್ನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳು ಕೂಡ ಇದೆ, ಅದನ್ನು ಕೂಡ ನೀವು ಫಾಲೋ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಸರ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ ಜೊತೆ ಒಂದು ಒಳ್ಳೆಯ ಟೂರ್ ಕೂಡ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು.